ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 22ನೇ ಪದ್ಯ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ದೇಹದಿರವಿನೊಳು ಸೋಜಿಗವೆನಿಸಿಹುದು ನಿಜವೋ, ದೇಹದೊಳಗಾಡಿ ನೋಡುವುದು ನಿಜವೋ, ದೇಹ ಕರಣಾಳಿಗಾಧಾರವಾದ ಸುನಿಜವೋ, ದೇಹಾಭಿಮಾನಿಯ ಮನವೇ ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ನಾನೆಂಬುದೆಡವಿಡದೆ ಪೊರಗನರಿಯೋದೆ ನಿಜವೋ, ನಾನೆಂಬುದಡಗಿದ ಆನಂದ ನಿಜವೋ, ಆನಂದವದು ತೋರ್ಪುದೇನು ಹಿಡಿದುದು ನಿಜವೋ, ಆನಂದವೆಂಬುದಡಗಿದ ನಿಲವೇ ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ಸಗುಣ ರೂಪವೇ ತನ್ನ ಸಹಜವಾದುದು ನಿಜವೋ, ಸಗುಣ ನಿರ್ಗುಣ ತತ್ವ ತಾನೇ ನಿಜವೋ, ಸಗುಣ ನಿರ್ಗುಣವನಚ್ಚಳಿದ ಪದವದು ನಿಜವೋ, ಸಗುಣಾದಿಗಳ ಸೋಂಕದಿಹುದೇ ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ಬಗೆಯ ಕುರುಹಿನ ಕಲಾ ಬಿಂದು ನಾದವೇ ನಿಜವೋ, ಬಗೆಯ ಬಣ್ಣಕ್ಕೆ ಬಾರದಿಹುದೇ ನಿಜವೋ, ಜಗದ ನಾನಾ ತತ್ವದೊಡನೆ ಅಗಲದಿರ್ಪುದೆ ನಿಜವೋ, ಮುಗುಳೆಯ ಜಗಕ್ಕೆ ಅನ್ಯಬಹುದು ನಿಜವೋ. ನಾವು ಅರಿದೆವು ಎಂಬಿರಿ ನಿಜವನದು ನಿಮ್ಮ ಭಾವನೆಗೆ ಬಂದ ಪರಿಯನು ಪೇಳಿರಿ. ನಾವು ಅರಿದೆವು ಫಲವು ಮತಭೇದವಾದವನುಳಿದು ಸಂಶಯದ ಹೊಲವಿಲ್ಲದೆ ಆನು ನೀನು ಎಂಬುದು ಅಳಿದು ಸಲೆನೇಮ ಸೀಮೆ ತೋರದ ಶಂಭುಲಿಂಗವಾದ ಉಳುಮೆ ಚಿನ್ಮಾತ್ರವು ಅದು ನಿಜ ಕಾಣಿರೇ. ನಾವು ಅರಿದೆವು ಪ್ರಥಮಂ ಮನಃ ತತ್ವಾಯ ಸವಿತಾ ಧಿಯ ಆಗ್ನೇರ್ ಜ್ಯೋತಿರ್ನಿಚಾಯ ಪೃಥಿವ್ಯಾದ್ಯಾಭರತ್. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ತೋ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳನ್ನೇ ಮೊದಲುಗೊಂಡು ಪೂಜ್ಯಪಾದರು, ವಯೋವೃದ್ಧರು, ಜ್ಞಾನಿಗಳು ಆದಂಥ ಪಟೇಲ್ ಸಾಹೇಬರಲ್ಲಿ, ಚನ್ನಬಸೇ ತಾತಂಗಳಲ್ಲಿ, ಇದೀಗ ತಾನೇ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದಂಥ ತಾಯಿಯವರಲ್ಲಿ, ಅನೇಕ ಮನೋಮುನಿ ಮುಖ್ಯಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ನೀವೆಲ್ಲರೂ ಸಾಕ್ಷಾತ್ ಗುರುರೂಪರು ಅಂತ ಹೇಳಿದು ನಿಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದೆ. ನಾವು ಅರಿದೆವು. ಏನ್ ರುದ್ರನ ಪಲ್ವಿ ಅದು
ನಾವು ಹಂಗ ಒಂದೇ ಸಲ ಅಲ್ಲ, ಮತ್ತೆ ಅರಿದೆವು. ಹೌದಪ್ಪ. ಅನ್ನೋದಿಲ್ಲ ಗ್ರಾಮೀಣ ಭಾಷೆದಾಗ ನನಗೆ ಗೊತ್ತಾಯ್ತು ಹೋಗ ಅಂತಾರಿಲ್ಲ, ಹಂಗದು. ಹಿಂಗ ಒಂದು ಸದ್ವಸ್ತುವಿನ ಕುರಿತು ಚಿಂತನೆ ಮಾಡಬೇಕು. ಉಪನಿಷತ್ತಿನಲ್ಲೇ ಪರವಾಗಿಲ್ಲಲ್ಲ, ಧ್ವನಿ ಹೇಳ್ಬೋದಲ್ಲ ಇವತ್ತ? ಅದು ನನಗೆ ಈ ಕಳ್ತನದ ಜೊತೆ ಮಾತಾಡಕ್ ಬರಲ್ಲ. ನಾವು ಮೊಗಲ್ ಹಾರಿಗೊಳ್ಸಂಗ್ ಮಾತಾಡೋರು ಸಣ್ಣಂಗ್ ಮಾತಾಡೋನ್ಕೂಳೆ ಮಾತಾಡಕ ಬೇಷಾಗಲ್ಲ. ಆದ್ರೂ ಎಷ್ಟು ಸಾಧ್ಯ ಇತ್ತು ಅಷ್ಟು ಹೇಳ್ತೀನಪ್ಪ. ಉಪನಿಷತ್ತುಗಳಲ್ಲಿ 10 ಉಪನಿಷತ್ತುಗಳನ್ನ ಪ್ರಮುಖವಾಗಿ ಆಯ್ಕೊಂಡಿದ್ದ. ಅದರಲ್ಲಿ ಮಾಂಡುಕ್ಯಕಾರಿಕೆ ಅಂತೊಂದು ಉಪನಿಷತ್ತು. ಏನತ್ತಮ್ಮ ಅದು? ಮಾಂಡುಕ್ಯಕಾರಿಕೆ. ಗೌಡಪಾದರು ಇದಕ್ಕೆ ಅರ್ಥವನ್ನ, ಗೌಡಪಾದಾಚಾರ್ಯರು ಅಂದ್ರೆ ಶಂಕರರಿಗಿಂತನೂ ಮೇಲಿದ್ದವರು. ಗೋವಿಂದ ಪಾದರ ನಂತರ ಗೌಡಪಾದರು, ಗೌಡಪಾದ ನಂತರ ಶಂಕರಾಚಾರ್ಯರು ನರ್ಮದಾ ನದಿ ತೀರದಲ್ಲಿ ಆ ಪುಣ್ಯ ಪುರುಷನ ಗೋವಿಂದ ಪಾದರ ಭಜ ಗೋವಿಂದಂ, ಗೋವಿಂದಂ ಅಂದ್ರೆ ಗುರುಗಳ ಹೆಸರದು. ಆ ಕಾಲದಲ್ಲಿ ವ್ಯಾಸ ಭಗವಂತನ ಗುರುಸಂತತಿ ಗೋವಿಂದರವರೆಗೆ ಹರಿದ ಹಮ್ಮೆ ಬಂದಿತ್ತು. ಗೋವಿಂದ ಪಾದರ ಮುಖ್ಯ ಗುರುಗಳು ಶುಕದೇವರು, ಸೂತ, ಶೌನಕ, ಪುರಾಣಾದಿಗಳು ಎಲ್ಲವೂ ಬಂದದ್ದು ಅದೇ ಕಾಲದಲ್ಲಿ. ಅದು ಆ ಕಾಲದಿಂದ ಈ ಕಾಲದವರೆಗೆ ಗುರುಸಂತತಿಯನ್ನು ಹರಿದು ಬಂತಲ್ಲ, ಆ ಗುರುಸಂತತಿಯಲ್ಲೇ ಇವತ್ತು ಯಾರು ಅದ್ವೈತ ಸಾರ್ವಭೌಮರೆನಿಸಿಕೊಂಡ್ರು, ಯಾರು ಬ್ರಹ್ಮ ಒಂದೇ ಸತ್ಯ, ತೋರ್ಪ ಜಗದಾದಿ ಪದಾರ್ಥಗಳೆಲ್ಲ ನಾಮರೂಪಗಳಿಂದ ಕೂಡಿದ ಕಲುಷಿತವಾದ ಜಗತ್ತಿದು ಅಂತ ಹೇಳಿ ಯಾರು ಸಾರಿ ಬಿಟ್ರಲ್ಲ ತಮ್ಮ, ಅಂತ ಮಹಾನುಭಾವರಕ್ಕಿಂತಲೂ ಹಿರಿಯರು ಗೌಡಪಾದ. ಹೆಸರು ಎಷ್ಟು ಚಂದದ ನೋಡೋ. ಕಾರಿಕೆ ಏನಂದ್ರೆ ಆ ಶಬ್ದ ನೀವೆಲ್ಲ ನಾಳೆ ಇದು ಮುಗಿದ ಕೂಡಲೇ ಉಪನಿಷತ್ತುಗಳಿಗೆ ಹೋಗಿರಲ್ಲ, ಅವಾಗ ಕಾರಿಕೆಗಳನ್ನು ಹೇಳ್ತಿರ್ತೇವೆ. ಕಾರಿಕೆ ಅಂದ್ರೆ ತಮ್ಮ ಈ ವಾಂತಿ ಅಂತಾರಲ್ಲ, ವಾಂತಿ ಮಾಡಿಕೊಳ್ಳೋದು. ವಾಂತಿ ಮಾಡ್ಕೊಳ್ಳೋದಕ್ಕ ಹಳ್ಳ್ಯಾಗ ಕಾರಿಕೊಳ್ಳೋದು ಅಂತಾರ. ಈ ಶಬ್ದ ಗೊತ್ತಂತ ಎಲ್ಲರೂ ಕೇಳಿ ಬೆಕ್ಕ ಕಾರಿಕೊತ್ತಂತಾರ ನೋಡ್ರಿ. ಬೆಕ್ಕೊಳ್ಳೋದು ಏನ್ರ ತಿಂದು ಅವು ಮಾಡ್ತಾವಲ್ಲ, ಏನಂತಾರ, ಬೆಕ್ಕು ಕಾರಿಕೊತ್ತಂತಾರ. ಅಂದ್ರ ಅದನ್ನ ನಾವು ಸಣ್ಣವರಿದ್ದಾಗ ಕಾರಿಕೋತಾನಂತ ಅನ್ನೋ ಶಬ್ದ ಪ್ರಚಲಿತನೇ ಇರ್ತದ. ಅದು ಈಗ ಅದು ಓಮಿಟ್ ಅಂತೇಳಿ ಬದಲಾಗೈತದ. ಈಗ ಅವು ಕನ್ನಡ ಶಬ್ದಗಳೇ ಮಾಯಾಗಿ ಎಲ್ಲಿ ನಾಳೆ ಇಂಗ್ಲಿಷ್ನ ಕನ್ನಡ ತಿಳ್ಕೊತಾರೆ ಎಂಬಲ್ಲ ಮುಂದಿನ ಜಗತ್ತ. ಅಲ್ಲ ಕಾಲನ ಅಂತ ಬರ್ತದೆ. ಮತ್ತೆ ಇನ್ನ ಸತ್ವಾದಿಂದ ಇದು ಮುಂದೆ ನೀವು ಯಾವ ಭಾಷೆಗ ಮಾತಾಡ್ತಿರೋ ಅರ್ಥೇನ ಅದಲ್ದು ಏನಪ್ಪ ಅಂದ್ರೆ ಆ ಭಾಷಾ ಸಾಹಿತ್ಯದ ಸಮೃದ್ಧಿ ನಿಮ್ಮ ಶ್ರೀಮಂತಿಕೆಯನ್ನು ನೀವು ಬಿಡಬಾರ್ದು. ನೀವು ಬಹಳ ಮಂದಿಗೆ ಏನ್ ತಿಳ್ಕೊಂಡಾರಂದ್ರೆ ಒಂದಿಟ್ಟು ಇಂಗ್ಲಿಷ್ ಪದಗಳನ್ನ ಬಳಸಿದ್ರೆ ಅಥವಾ ಯಾವಾಗಾರ ಒಂದು ಇಂಗ್ಲಿಷ್ ಒಂದು ವಾಕ್ಯ ಹೇಳಿದ್ರೆ ಮಂದಿ ಶಾಣ್ಯಾರ ಅಂತಾರಂತ ಜಗತ್ ತಿಳ್ಕೊಂಡೈತಿ. ಅದ್ರಾಗ ಈ ಸ್ವಾಮಿಗಳಂತೂ ಹುಚ್ಚಿರ್ಗೈತಿ. ಅವ್ ಬರುದಿಲ್ಲ ಬಿಡುದಿಲ್ಲ ಏನ್ರ ಹೇಳ್ತಿರ್ತಾವ. ಅವಕ್ಕೆ ಏನೋ ಇನ್ನು ಕ್ರಿಯಾಪದನೂ ಗೊತ್ತಿಲ್ಲ, ಕರ್ಮ ಪದನೂ ಗೊತ್ತಿಲ್ಲ. ಅವು ಏನಾರ ಒಂದು ಯಾರೋ ಹೇಳಿದ್ದನ್ನ ಕೇಳಿ ಹೇಳ್ತಿರ್ತಾವ. ಅವೆಲ್ಲ ಏನಂದ್ರೆ ನೀವೇ ಮಾಡ್ಕೊಳ್ಳೋ ಅಪಮಾನವು. ನಿಮ್ಗೆ ಯಾವ ಭಾಷೆಯ ಮೇಲೆ ಹಿಡ್ತದಲ್ಲ ಆ ಭಾಷೆಯಲ್ಲಿ ಹೇಳ್ಬೇಕು ನೀವು ಅದನ್ನ. ಹೌದಿಲ್ಲ? ಕಾರಿಕೆ ಅಂದ್ರೆ ಈ ಪಿತ್ತಾಗಿ ವಾಂತಿ ಬರ್ತಿರ್ತದಲ್ಲ, ಒಂದ್ ಅರ್ಧ ಮಾಡಿ ಒಂದ್ ಅರ್ಧ ಇಟ್ಕೊಳಕ್ ಬರ್ತದ ಬರಂಗಿಲ್ಲ. ಅಲ್ಲ ಈಗ ಸ್ವಲ್ಪ ಏನೋ ನಮ್ಗೆ ಒಂದಿಟ್ಟು ಬೇಕು ಬ್ಯಾಲೆನ್ಸ್. ನಾಳಿಗೆ ಇಟ್ಕೊಳಕ್ ಬರ್ತತಾನೆ ಎಂದ್ರೆ ಬಂದು ಇಟ್ಕೋತಾನ ಅದನ್ನ. ಇಲ್ಲ
ನೀ ಆ ಸಮಯದಾಗ ಆಗ್ಲಿಲ್ಲ ಅಂದ್ರು ಬಂದ್ ಮಲ್ಕೋಬೇಕಂದ್ರು ಮತ್ ಮಲ್ಕೋದ್ರಾಗ ಎಬ್ಬಿಸಿ ಮತ್ ನೇನು ಬಾತ್ರೂಮ್ ಓಡಿಸ್ತೈತ. ಹೌದು. ಅಂದ್ರೆ ಏನು ಹೊಟ್ಟೆ ತುಂಬ್ಕೊಂಡೈತ್ಲ ಆ ಪಿತ್ತ ಚಾ ಕುಡ್ದು ಅದದ್ದು ಅದು ಸ್ವಚ್ಛ ಮತ್ತ ಮಲಗೆ ಹೊಡೆದಿಲ್ಲ ನಿನ್ನದು. ಹಂಗ ಬ್ರಹ್ಮಣ ಪಿತ್ತಾಗ್ಯದ. ನಿಮಗೆ ಚಾದ ಪಿತ್ತಾಕತ್ತಲ್ಲ, ಚಾ ಕುಡ್ದು ಪಿತ್ತಾಕತ್ತಿಲ್ಲ. ಹೌದಪ್ಪ. ಇವ್ರಿಗೆ ಯಾವ ಪಿತ್ತ ಆಗೈತಿ? ಬ್ರಹ್ಮನ ಪಿತ್ತ ಆಗಿದೆ. ಸತ್ಯದ ಪಿತ್ತ ಆಗಬೇಕು. ಈ ಸತ್ಯದ ಪಿತ್ತ ಅಂತಂದ್ರೆ ಅವನ ಬಾಯಿಂದ ಏನು ಕಾರ್ಕೋತಾನಲ್ಲ ಸತ್ಯದ ಬಗ್ಗೆ, ಅದಕ್ಕೆ ಕಾರಿಕೆಗಳು ಅಂತ ಕರುತ್ತಾರೆ ನೋಡಿ. ಏನಂತೆ ಹಿಂಗೆ ಕೆಂಬರ್ತದಪ್ಪ ಮರೆ. ನಮಗೆ ನಗಬೇಕಂದ್ರೂ ನಮಗೆ ಎಂತ ಸಮಸ್ಯೆಪ್ಪ ಮುಪ್ಪ. ಈ ಕಾರಿಕೆಗಳ ಬಗ್ಗೆ ಜ್ಞಾನ ಆದಿಲ್ಲ ಎಲ್ಲರಿಗೂ. ಕಾರಿಕೆ ಅಂದ್ರೆ ಹಾರಿಕೆ ಉತ್ತರ ಕೊಡೋದು ಕಾರಿಕೆ ಅಲ್ಲ, ನೇರವಾಗಿ ಹೇಳೋದು. ಅದಕ್ಕೆ ಮಾಂಡುಕ್ಯ ಕಾರಿಕೆಗಳು ಅಂತ ಕರೀತಾರೆ. ಏನಂತಾರೆ ಇವಕ್ಕೆ? ಮಾಂಡುಕ್ಯ ಅಂದ್ರೆ ಕಪ್ಪಿ. ಅದು ಇದನ್ನ ಈಗ ಹೇಳಕತ್ತಿರ್ಕೊಳ್ಳ ಉಪನಿಷತ್ ಹೇಳಕತ್ತಲ್ಲ ಅಬೋಳು ಮತ್ತೆ ಅದನ್ನ ಬಿಟ್ಕೊಳ್ಳಿ ಮತ್ತೆ ಉಪನಿಷತ್ ಹೇಳಕತ್ತಲ್ಲ ಅದು ಹೋಗತ್ತೆ ಲೌಡ್ ಮುಗಿಸಿರುತ್ತೆ ಅವ್ರು ಇರ್ತಾರೆ ಮತ್ತೆ ಹೇಳದ್ನ. ಉಪನಿಷತ್ ಕೇಳಕ್ ಬಿಟ್ರಿಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಬೆಳಕು ಕತ್ಲೆಗಳು ಗೊತ್ತೇ ಆಗೋದಿಲ್ಲ ಮುಂದೆ. ಆ ಉಪನಿಷತ್ತು ಜ್ಞಾನ ಹೆಂಗಿರ್ತದಂದ್ರೆ ಅದ್ರೊಳಗೆ ಒಂದ್ಸಾರಿ ನೀವು ಪ್ರವೇಶ ಆಗ್ಬಿಟ್ರಿ ಅಂದ್ರೆ ನಿಮಗೆ ವಾಪಸ್ ಪ್ರಪಂಚದ ಕಡೆಗೆ ಬರಾಕ್ ಮನಸ್ಸಾಗೋದಿಲ್ರಿ. ಅದು ನಿಮ್ಗೆ ಯಾಕೆ ಲೇಟ್ ಮಾಡಕತ್ತೀನಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ನಿಮ್ ಕಂಬಾರಿಸೋದು ಕೆಲಸದಾವ ಇಲ್ಲಿ ಬಿಳಿ ಹಾಗೆ. ಅವ್ರು ಇನ್ನೊಂದ್ 4 ವರ್ಷ ಸರ್ವಿಸ್ ಅದಾವ. ಈಗ ಶುರು ಮಾಡೀನಪ್ಪ ಅಂದ್ರೆ ಬಿಟ್ಕೊಟ್ ಬಂದ್ರಪ್ಪ ಅಂದ್ರೆ ನಾನು ಬೇಸೋಳ್ಬೇಕಂತ ಹೇಳ್ಬಿಟ್ಟಿನಿ ಅವನ್ನ. ಪೈನಟ್ ಮಕ್ಕಳು ಮದುವೆ ಪದಿವ ಅದಾವ ಅವನ ಮಾಡಿ ಹೇಳೋನು ಅಂತ ಬಿಟ್ಟು ನೋಡಿ ಇಷ್ಟ. ಅದನ್ನ ಈಗ ಆ ಮಂಡಕ್ಕೆ ಕಾರಿಕೆಯನ್ನ ಪೂರಾ ಹೇಳೋದಿಲ್ಲ, ಸ್ವಲ್ಪ ನಿಮ್ಗೆ ಅದನ್ನ ತೋರಿಸಿ ಮುಂದೆ ಹೋಗ್ತೀನಿ. ಏನು ಅಂದ್ರೆ ಆ ಮಾಂಡುಕ್ಯ ಅಂತ ಅದಕ್ಕೆ ಹೆಸರು ಯಾಕಿಟ್ರ ಅಂದ್ರೆ ಒಂದು ಕಪ್ಪಿ ಅದೆಲ್ಲೋ ನೀರ್ ಇಲ್ದಕ್ಕ ಎಲ್ಲೋ ನಿಮ್ಮಂತವ್ರದೊಂದು ಒಡ್ನ್ಯಾಗ ಅಲ್ಲೆಲ್ಲ ಗಾಡಿ ಮೊದಲ ಇಟ್ಟದು. ಮಳೆ ಆಗಿ ಅಲ್ಲೊಂದು ಸಣ್ಣದೊಂದು ವರ್ತಿ ಅಂತ ನೀರು ತುಂಬಿಕೊಂಡಿತ್ತು. ಅದ್ರಾಗ ಏನ ನೀರಿನ ಸಂಗಟದಾಗ ಜಿಗಿತಪ್ಪ. ಅದು ಜಿಗದ ಅದೇನು ಅಡ್ಡಾಡಿತಲ್ಲ, ಅಡ್ಡಾಡಿ ಕ್ಯಾಶೆ ಅದೇನಂತು ಅಂದ್ರೆ ಸಮುದ್ರ ಅಂದ್ರೆ ಇದ ನೋಡಪ್ಪ ಅಂತು. ಸಮುದ್ರನ ಅದು ಅಲ್ಲ, ಅದಕ್ಕೆ ಕೂಪ್ ಮಂಡುಕ್ ವಾದ ಅಂತ ಕರೀತಾರೆ. ಎಲ್ಲಾರು ಕೇಳಿರ್ತೀರಿ ಇದನ್ನ. ಕೂಪ್ ಅಂದ್ರೆ ಬಾವಿ, ಕೂಪ ಅಂದ್ರೆ ತಗ್ಗು, ಕೂಪ ಅಂದ್ರೆ ಜಲ, ಮಂಡೂಕ್ ಅಂದ್ರೆ ಕಪ್ಪಿ. ಅಂದ್ರೆ ಅವು ಏನ್ ತಿಳ್ಕೊಂಡಿರ್ತಾವಪ್ಪ ಅಂದ್ರೆ ಈ ಸಮುದ್ರ ಅಂದ್ರನ ಇದಕ್ಕಿಂತಲೂ ಜಲರಾಶಿ ಜಗತ್ನಾಗ ಎಲ್ಲಿ ದೊಡ್ಡದಿರ್ತತಿ. ಅದು ಇರುವುದು 5 ಫೂಟ್ ಐತದ ಅಗಲ ಮಾಯ. ಅದು ಈ ಕಡೆದ್ದು ಅಲ್ಲಿ ಜಿಗುತ್ತದೆ ನೋಡ ಆ ದಂಡಿ ಹೆಂಗ್ ಬಣ್ಣಿ ಅಂತತಿ. ಇರುದ 5 ಫೂಟ್ ಐತದ. ಅದು ಹೆಂಗ ಅದು ಬುದ್ಧಿಗೇಡಿ ಕಪ್ಪಿ ಅದು ಹೆಂಗ ಇದ್ದಷ್ಟು ಇದೇ ದೊಡ್ಡದಂತ ತಿಳ್ಕೊಂಡೈತಲ್ಲ, ಹಂಗ ಇಲ್ಲೊಂದಿಷ್ಟು ಕತ್ತದಾವ್. ಅದನ್ನ ಕಟ್ಟಿ ಬಿಡ್ರಿ ಮುಗಿತೀನಿ ಅದನ್ನ. ಇಲ್ಲೊಂದು 6 ಕತ್ತದಾವ್, ಒಂದೇ ಇಲ್ಲಿ. ಈ ಕತ್ತಿಗಳು ಏನ್ ಮಾಡ್ಯಾವ ಅಂದ್ರೆ ತಮ್ಮ ಕಸು ಏಟ ಜಿಗುತಾವ್. ಜಿಗದ್ ಏನ್ ಮಾಡ್ತಾವ ಅಂದ್ರೆ ತಮ್ಗೆ ಏಟ್ ನಿಯೇಟಲ್ಲ ಇದಕ್ಕಿಂತ ಹೆಚ್ಚಿನ ಜಗತ್ನಾಗ ಇಲ್ಲ ಅಂತ ಹೇಳ್ತಾವ. ಅವ್ರ ಸಲುವಾಗಿ ಬರೆಯಕತ್ತಾರ ಇದನ್ನ. ಎಲೆ ಕತ್ತೆಗಳೇ ಹೆಂಗ್ ಓದ್ಬೇಕಿನ್ನದನ್ನ ನಾವು ಅರಿದೇವು ಅನ್ನೋ ಬರದಿನ ಅದಕ್ಕೆ. ಏನ್ ಮಾಡ್ಲಿ ಹೇಳ್ಬಿಡವಲ್ರಿ ನಾವ್ನ. ಎಲೆ ಕತ್ತೆಗಳೇ
ನಾವು ಅರಿದೆವು ಎಂಬಿರಿ. ಅದ್ ಹೆಂಗ ಅನ್ನೋದನ್ನ ಎಲೆ ಕಪ್ಪೇಳೆ. ಒಂದು ಒಣ್ಣೆ ಕಪ್ಪೆ ಯಾವ್ದಪ್ಪ ಅಂತಂದ್ರೆ ದೇಹವೇ ನಾನೆಂಬ ಕಪ್ಪೆ. ಒಣ್ಣೆ ಕಪ್ಪೆ ಯಾವ್ದಪ್ಪ ಅದು? ದೇಹವೇ ನಾನೆಂಬ ಕಪ್ಪೆ. ಇನ್ನೇನು ಅದನ್ನ ಹೊಳೆ ಹೇಳುದು ಬೇಡಲ್ಲ, ಇನ್ನು ಗೊತ್ತಾಗ್ಲ ಅದು ಮುಂದಿನ ದಿನ. ಎರಡನೇ ಕಪ್ಪೆ ಯಾವ್ದಪ್ಪ? ಕರಣಗಳ ಭ್ರಮೆ. ಎರಡನೇ ಕಪ್ಪಿ ಹೆಸರು ಏನದು? ಕರ್ಣ ಕಪ್ಪೆ. ಅದು ಒಂದು ದೇಹ ಕಪ್ಪಿ, ಒಂದು ಕರ್ಣ ಕಪ್ಪಿ, ಒಂದು ಪ್ರಾಣ ಕಪ್ಪಿ, ಒಂದು ಮನೋ ಕಪ್ಪಿ, ಒಂದು ಬುದ್ಧಿ ಕಪ್ಪಿ, ಒಂದು ಅಹಂಕಾರ ಕಪ್ಪಿ. ಪದ ಮುಗಿತಾ ಇಲ್ಲ? ಇಷ್ಟ ಅದಾವ ನೋಡ್ಕೊರಿ ಮ್ಯಾಲ ನೀವು ಅಲ್ಲಿ. ಅಷ್ಟೇ ಇದಾವ, ಇಷ್ಟ ಅದಾವು. ಅಲ್ಲೋ ತಮ್ಮ, ಎಂಥ ವಿಜ್ಞಾನಮಯ ಬುದ್ಧಿಮಯ ಕೋಶ, ಆನಂದಮಯ ಕೋಶವು ನೀನಾದ್ರೂ ಕೂಡ ಒಂದು ಅವಸ್ಥೆಯಲ್ಲಿ ತೋರಿ ಇನ್ನೊಂದು ಅವಸ್ಥೆಯಲ್ಲಿ ತೋರುವುದಿಲ್ಲದು. ಆನಂದಮಯ ಕೋಶ ನಿದ್ರಾನಂದ ಎಚ್ಚರದಲ್ಲಿ ಐತೇನು? ಇಲ್ಲ. ಮತ್ತು ಒಂದು ಅವಸ್ಥೆಯಲ್ಲಿ ತೋರಿ ಒಂದು ಅವಸ್ಥೆಯಲ್ಲಿ ಇರಲಾರದಂತ ಆನಂದ ಆ ಕೋಶ ನೀ ಹೆಂಗಕ್ಕೆ? ಹಾಗಲ್ಲ. ಇನ್ನು ಉಳಿದದ್ದು ಪ್ರಾಣಗಳದ್ದು ಬಿಟ್ಟು ಬಿಡ್ರಿ, ನೀವೇ ಹೇಳ್ಕೊತೀರ ಅವನ್ನ. ನಾ ಅದನ್ನೇನು ಭಾಳ ಹೇಳೋದಿಲ್ಲ ನಿಮಗ. ವಿಜ್ಞಾನಮಯ ಕೋಶ ಆನಂದಮಯ ಕೋಶನಲ್ಲಿ ಇನ್ನೂ ನೀವು ಕನ್ಫ್ಯೂಷನ್ ಆಗಿದ್ದೀರಿ. ಯಾಕಂದ್ರೆ ಯಾವುದನ್ನ ಅರಿತಾ ಇದ್ದೇನೆ ಇದ್ರ ಮ್ಯಾಗಿನ ನುಡಿಯೊಳಗೆ ನೋಡ್ಕೋರಿ. ಯಾಕಂದ್ರೆ ಅದು 2 ದಿನ ಆರಾಮ ಇಲ್ದಕ್ಕ ನಿಮಗೆ ನಾನು ಅದನ್ನ ನಿಮಗೆ ಅಷ್ಟು ತಿಳಿದತ್ತಿಲ್ಲ, ಸಂಶಯ ಆಗೈತೆ ನನಗೆ. ಮೇಲಿನ ನುಡಿಯಲ್ಲಿ ಐತ್ ನಾ ಹೇಳುದು ಈಗಿದು. ಅರಿವು ಮರೆವು 2 ಭಾಗದಾವ. ಒಂದು ಅರಿಯುವಿಕೆ ಐತಿ, ಅದನ್ನ ಸ್ಪಷ್ಟವಾಗಿ ಬರದ ನಾವು ಅರಿದೆವು. ಈ ಒಂದು ವಸ್ತುವನ್ನು ಅರಿಬೇಕಾತಂತ ತಿಳ್ಕೊರುದ್ರಣ್ಣ. ಇದು ಅರಿಬೇಕಾತಂತಂದ್ರೆ ಅರಿಸಿಗಳು ವಸ್ತು ಒಂದು ಇರ್ಬೇಕ, ಅರಿಯುವ ಕರಣ ಇರ್ಬೇಕ, ಅರಿಯುವವ ಇರ್ಬೇಕು. ಅರಿಯುವವ, ಅರಿಯುವ ಸಾಮಗ್ರಿ, ಅರಿಸಿಕೊಳ್ಳುವ ವಸ್ತು, ಇವು 3 ಇದ್ರಕ್ಕೆ ಏನಂತ ಕರೀತಾರೆ? ತ್ರಿಪುಟಿ ಅಂತ ಕರೀತಾರೆ. ಈ ತ್ರಿಪುಟಿಯಿಂದ ಅರಿಸಿಕೊಳ್ಳುದು ನಿನ್ನಿಂದ ಅನ್ಯ ವಿಷಯ ಆಕತ್ತೋ ಏನ್ ನೀನ್ ಹಾಕಿಯೋ? ಅನ್ಯ ವಿಷಯ ಆಗತ್ತೆ. ಮತ್ತ ಅನ್ಯ ವಿಷಯ, ನಿನ್ನಿಂದ ಅನ್ಯವಾದಂತ ವಿಷಯ ನಿನ್ನ ಸ್ವರೂಪ ಹೆಂಗಾಗತ್ತೆ? ಆಗಲ್ಲ. ಹೌದಿಲ್ಲ? ಅಂದ್ರೆ ನಿನ್ನ ಸ್ವರೂಪ ಅದು ಕೇವಲ ಶರಣ ಪದದಲ್ಲಿ ಅದರ ಹೆಸರು ಬಯಲು. ಅವ್ರು ಬ್ರಹ್ಮ ಅನ್ಲಿಲ್ಲ ಅದಕ್ಕೆ. ಶರಣರು ಏನಂತಾರ ನೋಡ್ರಿ, ಎಷ್ಟು ಚಂದ ಅಂತಾರ, ಅದು ಮಹಾ ಬಯಲು. ಸುತ್ತೆಲ್ಲ ನೋಡಿದರು ಬಯಲು ಬಯಲೇ. ಸರ್ಪಭೂಷಣರು ಕೂಡ ಬಯಲು ಪದ ಬಳಸಿದ. ಬಯಲು ಅಂತಂದ್ರೆ ಅದಕ್ಕೆ ಏನಾದ್ರು ದಿಕ್ಕುಗಳದಾವ? ಇಲ್ಲ. ಬಯಲು ಏನಾದ್ರೂ ತೂಕ ಐತೆ, ನಾಮ ಐತೆ, ರೂಪ ಐತೆ, ಏನೈತೆ ಅದಕ್ಕೆ? ಏನಿಲ್ಲ. ನಿನ್ನ ಸ್ವರೂಪ ಬರೀ ಬಯಲು. ಎಲ್ಲಿಯವರೆಗೆ ನಾನು ಅಂತ ಅನ್ನೋದೈತೋ ಅಲ್ಲಿವರೆಗೆ ನೀನು ಅಥವಾ ಇದಂ ರೂಪವಾದಂತ ಜಗತ್ತು ಅನ್ನೋದೊಂದು ಐತಿ ಇದಕ್ಕೆ. ಈ ಜಗದ್ರೂಪ ವಸ್ತುಗಳನ್ನ ಹೆಂಗ ಅರುತಿಯಲ್ಲ ಹಂಗ ನಿನ್ನನ್ನು ನೀ ಅರಿಯಾಕೆ ಬರುದಿಲ್ಲ. ಅರಿಸಿಗೊಂಡಿತು ಅಂತಂದ್ರೆ ಅದು ನಿನ್ನಿಂದ ಅನ್ಯ ಆತು. ಅರಿಸಿಗೊತ್ತು ಅಂದ್ರೆ ಅದು ಖಂಡ ಆತು. ಅರಿಸಿಕೊತ್ತು ಅಂದ್ರೆ ಅದು ಜಡ ಆತು. ಅರಿಸಿಕೊಂತು ಅಂದ್ರೆ ಅದು ಸಾವಯವ ಆತು. ನೀನು ನಿರವಯವ. ನಿನ್ನಿಂದ ಅರಿವಿಸಿಕೊಳ್ಳುವ ಸಕಲ ವಸ್ತು ಅದು ಸಾವಯವ. ಇನ್ನೂ ಒಂದು ಸ್ವಲ್ಪ ನೀವೆಲ್ಲರೂ ತಡ್ಕೋತಾನಂದ್ರೆ ನಿಮ್ಮನ್ನ ಇನ್ನೊಂದು ಚೂರು ಉಪನಿಷತ್ನಲ್ಲಿ ಒಳಗೆ ತಳ್ತಾನ. ನಿಮಗೆ ಇನ್ನೂ ಕಷ್ಟ ಅಂದ್ರೆ ಏನ್ ಅನ್ನೋದು ಗೊತ್ತು ಮಾಡಿಲ್ಲ ನಿಮಗೆ. ನಿಮಗೆಲ್ಲಾ ಸರಳ ಮಾಡಿ ಬಾಯ ತುತ್ತು ಮಾಡಿ ಉಣಿಸೀನಿ. ಸ್ವಂತ ನಿಮ್ಗೆ ಲೋಡ್ ಹಾಕಿನಪ್ಪ ಅಂತಂದ್ರೆ ಒದ್ದಾಡ್ತೀರಿ ನೀವೀಗ. ನಿಮಗ್ ಹೆಂಗ್ ಅನಿಸೈತೆ ನಮಗೆ ಇದು ಚಂದ್ರೋದಯ ತಿಳಿದತಿ, ನಾವು ಜ್ಞಾನ ಪ್ರತಿಪಾದನೆ ಸ್ಥಳ ಒಂದು 20-22 ಪದ ಓದಿದೀವಿ ಅಂತ ನಿಮಗೆ ಅನಿಸೈತೆ. ಒಂದು ಚೂರ್ನ ಸ್ವರೂಪನೇ ನೀವು ತಡ್ಕೋರಿ ನೋಡೋಣ ಅಲ್ಲಿ. ನೀವು ಒದ್ದಾಡ್ತೀರಿ ಸದ್ಯ. ನೀವು ಒಂದು ಯೋಚನೆ ನಿಮ್ಮ ಎದುರುಗಡೆ ಇಡ್ತೀನಿ. ಯಾರು ಪಾಟೀಲ್ ಸರ್ ಮಾತಾಡ್ಬೋದು, ಕಂಬಾರ್ ಸರ್ ಮಾತಾಡ್ಬೋದು, ಬೇಕಾದವ್ರು ಮಾತಾಡ್ರಿ ನೋಡೋಣ. ಯಾರು ಏನ್ ಮಾತಾಡ್ತೀರಿ ಮಾತಾಡ್ರಿ. ಒಂದು ವಿಷಯ ನಿಮ್ಮ ಮುಂದೆ ಇಡ್ತೀನಿ. ಒಂದು ವಿಷಯ ನಿಮ್ಮ ಎದುರುಗಡೆ, ಈ ಸದ್ಯ ನಿಮ್ಮ ಎದುರುಗಡೆ ಏನಪ್ಪಾ ಅಂತಂದ್ರ ಒಂದು 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 ಸುಂದರವಾದ ಒಂದು ಹುಡುಗಿಯ ದೇಹ ಇಟ್ಟಿನಿ. ಏನಿಟ್ಟಿನಪ್ಪ ನಿಮ್ಮ ಎದುರುಗಡೆ? ಒಂದೀಗ
ಸುಂದರವಾದ ಹುಡುಗಿಯ ದೇಹ. ಯಾರು ಮಾತಾಡ್ತೀರಪ್ಪ? ಮಾತಾಡ್ರಿ. ಕಂಬರ್ ಸರ್ ಮಾತಾಡ್ತೀರೇನು? ಗಪ್ಪನ ಕೂತ್ರೆ ಹೆಂಗ? ಗಂಡು ಸುದ್ದಾರ ಮಾತಾಡ್ರಿ. ಹಾ, ಚಂದ್ರಶೇಖರ್ ನೀವು ಮಾತಾಡಿ. ನಿಮ್ಮ ಎದುರುಗಡೆ ಏನ್ ಇಟ್ಟೇನ್ರಿ ಚಂದ್ರಶೇಖರ್? ಈಗ ಸುಂದರವಾದಂತ ಹುಡುಗಿಯನ್ನು ಇಟ್ಟಿದ್ವಿ. ಸರಿ, ಆ ಸುಂದರವಾದ ಹುಡುಗಿಯನ್ನು ವರ್ಣಿಸಿರಿ. ಪ್ರಶ್ನೆ ಏನೀಗ? ಸುಂದರವಾದ ಹುಡುಗಿಯನ್ನ ವರ್ಣನೆ ಮಾಡಿದ್ವಿ. ವರ್ಣನೆಯನ್ನ ನಾ ಹೇಳ್ತೇನೆ ಈಗ. ಇವಳು ಬಂಗಾರ ಬಣ್ಣುಳ್ಳವಳು. ಒಣ್ಣದ್ದೇನು ವರ್ಣನೆ ಅದು? ಬಂಗಾರದ ಕಣ್ಣುಳ್ಳವಳು. ಬಣ್ಣುಳ್ಳವಳು. ಬಣ್ಣ ಕಣ್ಣು ಇರ್ತಾವಣ. ಬಣ್ಣ ಬಗ್ಗೆ ಏನ್ ಮುದುಕ ಆಗ್ತೀನಿ ನಿಮ್ಗೆ. ಯಾವ್ದು ಬಣ್ಣು ಯಾವ್ದು ಕಣ್ಣು ಏನೇ ತಗ್ಗುವ ನಿಮ್ಮ. ಇವಳು ಬಂಗಾರದ ಮಿಸುನಿ ವರ್ಣದ ಮೈಯವಳು, ಬಂಗಾರದ ಬಣ್ಣುಳ್ಳವಳು. ಆತ ಇವಳ ಹುಬ್ಬು ಕಾಮನ ಬಿಲ್ಲು, ಇವಳ ಕಣ್ಣು ಚಿಗುರೆ, ಇವಳ ನಡಿಗೆ ನವಿಲು. ಸಾಕಿನ್ನ ಆತ ವರ್ಣನೆ ಮಾಡಿದಿರಲ್ಲ. ಹೌದ್ರಿ. ವರ್ಣನೆ ಮುಗೀತಲ್ರಿ? ಮುಗೀತು. ಅದೊಂದು 6-7 ದಿವಸ ಆಗಿತ್ತು. ಏನೋ ಹಾಗೆ ಹುಡುಗಿ ಕೊರೋನಾ ಬಂದ್ ಸತ್ಯ. ಏನಾಗ್ತದು? ನೀವ್ ಯಾವ ಹುಡುಗಿ ಮೇಲೆ ಕಾವ್ಯ ಬರ್ದಿದ್ರಿಲ್ಲ, ಆಕೆ ಸಾಕ್ಲು. ಆಕೆ ಮುಂದೆ ನಿಮ್ಮನ್ನು ಕುಂಡಿಸ್ತಾನೆ. ಈಗ ಈಗ ನೀವೇನ್ ಬರ್ದಿರ್ಲ ಅದಾವಣ ಅಲ್ಲಿ? ಅವು ಯಾವ ಇಲ್ರಿ, ಹೋಗ್ಯಾವ್ರಿ. ಯಾವ ನೋಡಕ್ ಕಾಣ್ತಾವ. ಅದು ಡೆಡ್ ಬಾಡಿ ಆಗ್ಯತಲ್ರಿ, ಹೆಣ ಆಗ್ಯಾದಲ್ರಿ. ಸರಿ, ಮತ್ ಮೊದಲು ನೀವು ಅದರ ಮೊದಲು ನೋಡ್ಕೊಂಡ ಬರ್ದಿರಿಲ್ಲ? ಹೌದ್ರಿ, ಚಂದ ಇದ್ಲ ಮೊದಲು, ಚಂದ ಇದ್ಲರಿ. ಚೆನ್ನಾಗಿದ್ದಲ್ರಿ, ನೋಡಕ್ ಚೆನ್ನಾಗಿದ್ಲು. ಮತ್ತೆ ನೀವ್ ಹೇಳ್ದಂಗ ನವಿಲನ ಗರಿ ಯಾವ ರೀತಿ ಅದ ಆ ರೀತಿ ಇತ್ತು. ಮಣ್ಣ ಇತ್ತು, ಅನ್ನ ಇದ್ಲು, ಚಂದ ಇದ್ಲು, ಎಲ್ಲ ಇದ್ಲು. ಹೌದ್ರಿ. ಸತ್ತಾಗ ನೋಡ್ಬಾರ್ದು ಅನ್ನುವಂಥದ್ದು ಕಲ್ಪನೆ ಕೂಡ ಬರ್ತದೆ ನಮ್ಗೆ. ಅಂದ್ರೆ ಈಕೆ ಮುಖ ಸೇಟ್ ನೋಡ್ಬಾರ್ದು, ಹೋದಲ್ಲ ಈಗ? ಹೌದ್ರಿ. ಮತ್ ಈಗ ಹೇಳಿ ಸತ್ಯ ಇದು ಏನ್ ಅದು? ಸತ್ಯ ಇದಲ್ರಿ, ಬಣ್ಣ ಕಲರು ಇದೆಲ್ಲ ಅಲ್ಲ. ನಮ್ಮ ಬಣ್ಣದಿಂದ ಸತ್ಯ ಅಂತ ತಿಳ್ಕೊಂಡ್ವಿ. ಅಂದ್ರ ಅದು ಈ ನನಗೆ ಬೇಕಾದದ್ದೇನು? ಸತ್ಯ ಯಾವ್ದು? ಈಗ ಈ ಎರಡು ನಿಮ್ಮ ಮುಂದೆ ಇಟ್ಟೀನಿ. ಈಗ ಒಂದು ಡೆಡ್ ಬಾಡಿನೂ ನಿಮ್ಮ ಮುಂದೆ ಐತಿ, ನಿಮ್ಮ ವರ್ಣಿಸಿದ ಪದವು ನಿಮ್ಮ ಮುಂದೆ ಐತಿ. ಸತ್ಯ ಯಾವ್ದಿದ್ರಾಗ? ಅಪ್ಪಾಜಿ, ಒಂದು ದಿನ ಕಂಡಂತೆ ಕಂಡ್ರು ಮತ್ ಮರುಕ್ಷಣ ಅದು ನಾಶವಾಗ್ತೈತೆ ಅನ್ನೋದೇ ಸತ್ಯ ರೀ ಅಪ್ಪಾಜಿ. ಅಲ್ಲಮ್ಮ, ನನಗೆ ಏನೂ ಬೇಡ. ಏನು ಈ ಹೆಣ ಸತ್ಯ, ಏನ ಇದು ಕವಿತೆ ಸತ್ಯ? ಎರಡೇ ಹೇಳು. ಕವಿತೆ ಸುಳ್ಳ್ರಿ ಅಪ್ಪಾಜಿ. ಕವಿತೆ ಸುಳ್ಳು ಅಂದ್ರೆ ಹೆಣ ಸತ್ಯ ಹೋಗಲ್ಲ ಇದು? ಹ್ಞೂನ್ರಿ ಅಲ್ಲ, ಧೈರ್ಯ ಹೇಳು, ಹೆದರಬೇಡ. ಹೆಣನ ಸತ್ಯ ರೀ. ಹೌದಿಲ್ಲ? ಹ್ಞೂನ್ರಿ. ಹಾಗೇನೆ ಈ ಜಗತ್ತು. ಹ್ಞೂನ್ರಿ. ನೀವು ಕಂಡಂಗ ಇಲ್ಲಿದ. ಹ್ಞೂನ್ರಿ. ನಿಮ್ಗೆ ಏನ್ ಕಾಣ್ತದಲ್ಲ ಅದು ಹಂಗ ಇಲ್ಲಿದೆ. ನೀವು ಶ್ರಮ ಎಲ್ಲಿ ತಗೊಳಕ್ ಹತ್ತೀರಿ ಅಂತಂದ್ರೆ ಸತ್ಯವನ್ನ ಸತ್ಯದಂತೆ ನೋಡಕ್ ತಯಾರಿಲ್ಲ. ಸತ್ಯವನ್ನ ಆಪಾದಿಸಿಕೊಂಡು ಅಧ್ಯಕ್ಷನಾಗಿ ಇಲ್ಲದ ಶ್ರಮ ತಗೊಂಡದ್ರ ಮೇಲೆ ಹಾಕಿ ನೋಡಕತ್ತೀರಿ. ಕಣ್ಣಿಗೆ ಅದು ಏನ ನಕ್ಷತ್ರ ಅಂದ್ರಿ, ಆ ಚರ್ಮಕ್ಕ ಬಂಗಾರ ಹಾಕೊಂಡು ಬಂದ್ರಿ, ಹಟ್ಟಿ ಚಿನ್ನದ ಗಣಿಯಾಗಿದ್ದ. ಅರ್ಥ ಆಗತ್ತಿಲ್ಲ ಪುಟ ನಿನಗ? ಹ್ಞೂನ್ರಿ ಅಪ್ಪಾಜಿ, ಅರ್ಥ ಆಗತ್ತಿತ್ರಪ್ಪ. ನೀನು ಕವಿತೆ ಬರೆಯುವಾಗ ಸತ್ಯವನ್ನು ಬರದಿ ಏನಲ್ಲೇ? ಇಲ್ರಿ ಅಪ್ಪಾಜಿ. ನಿನಗೆ ಸತ್ಯ ಬರೀಲಿಕ್ಕೆ ಆಗದಕ್ಕೆ ಏನ್ ಮಾಡಿದಿ? ಬಂಗಾರ ತಗೊಂಡು ಬಂದೆ ಒಂದಿಷ್ಟ. ಹ್ಞೂನ್ರಿ ಅಪ್ಪಾಜಿ. ನಿಮ್ಗೆ ಅದು ಏನು ಸಿಗ್ಲಾರ್ದಕ್ಕ ಪಾಪ ಅದು ಕಬ್ಬಿನ ಹೊಲದಾಗ ಅಡ್ಡಾಡು ನೌಲ್ ತಗೊಂಡು ಬಂದೆ, ಚಿಗರಿ ತಗೊಂಡು ಬಂದೆ, ಅವು ಆಕಾಶದಾಗಿನ ಕಾಮಿನ ಬಿಲ್ ತಗೊಂಡು ಬಂದೆ. ಅವು ಯಾವ ತಂದು ಏನ್ ಮಾಡಕ್ ಹೊಂಟಿ ನೀನು? ಅಸತ್ಯವನ್ನು ಸತ್ಯ ಮಾಡಕ್ ಹೊಂಟಿ ಅದ್ರಾಗ. ಅರ್ಥ ಆಗತ್ತೈತಿ? ನೀ ಆ ಕವಿತಾಗ ಏನ್ ಮಾಡಕ್ ಹೊಂಟಿ? ಅಸತ್ಯವನ್ನ ಸತ್ಯ ಮಾಡ್ಲಿಕ್ಕೆ ಹೊಂಟಿವ್ರಿ. ಆತನು ಸತ್ಯ ಆತನು? ಇಲ್ರಿ ಅಪ್ಪಾಜಿ. ಸತ್ಯ ಆಗ್ಲಿಲ್ಲ ಹೋಗಲ್ಲ ಅದು? ಇಲ್ರಿ ಅಪ್ಪಾಜಿ, ಆಗ್ಲಿಲ್ರಿ ಅಪ್ಪಾಜಿ. ಈಗ ಹೆಣವನ್ನು ಮುಂದಿಟ್ಟಿನಿಲ್ಲ, ಹೆಣ. ಹ್ಞೂನ್ರಿ ಅಪ್ಪಾಜಿ. ಈ ಹೆಣವು ಸುಂದರವಾಗಿಲ್ಲ ಅಂತ ಹೇಳಕ್ ಶ್ರಮ ಐತಾನೆ? ಏನಾದ್ರು ತೊಂದ್ರೆ ಐತಾನ? ಇಲ್ರಿ ಅಪ್ಪಾಜಿ.
ಹಿಂಗ್ ಹೋಲಿಸ್ಬೇಕನ ಈಗ ಇದನ್ನ ಈ ಕಣ್ಣು ಕಾಮನ ಬಿಲ್ಲು ಇದು ಹಿಂಗೇನ್ರ ಸಮಸ್ಯೆ ಐತೆನ ಇಲ್ಲಿ? ಇಲ್ರಿ ಅಪ್ಪಾಜಿ, ಇಲ್ರಿ. ಅಂದ್ರ ಸತ್ಯವನ್ನ ನೋಡುವುದರಲ್ಲಿ ಸಮಸ್ಯೆವಿಲ್ಲ. ನಾ ಏನ್ ತಿಳ್ಸಕೊಂಡ ಅನ್ನೋದು ನೋಡ್ಕೋರಿ. ಹ್ಞೂನ್ರಿ ಅಪ್ಪಾಜಿ. ಸಮಸ್ಯೆ ಎಲ್ಲೈತಿ ಅಂದ್ರ ಸತ್ಯವನ್ನ ಅಸದ್ರೂಪದಲ್ಲಿ ನೋಡೋದು ಸಮಸ್ಯೆ ಐತಿ. ಸಂಸಾರ ಯಾಕೆ ನಿಮ್ಗೆ ವಜ್ಜೆ ಆಗೈತಂದ್ರ ಸತ್ಯವನ್ನ ಸತ್ಯದಂತೆ ನೋಡುದಿಲ್ಲ ನೀವು ಅದನ್ನ. ಯಾಕೆ ಸಂಸಾರ ವಜ್ಜೆ ಆತ್ ನಿಮಗ? ಯಾಕೆ ಸಂಸಾರದಲ್ಲಿ ಸುಖ ಆಗ್ಲಿಲ್ಲ ಅಂತಂದ್ರೆ ನೀವು ಏನ್ ಮಾಡಕತ್ತೀರಿ? ಪ್ರಾರಂಭದಿಂದ ಅಂತ್ಯದವರೆಗೆ ಸತ್ಯವನ್ನು ಸುಳ್ಳಿನಂತೆ ನೋಡಕತ್ತೀರಿ. ಅಲ್ಲಿ ನಿಮ್ಗೆ ಶ್ರಮ ಆಕೈತಿ. ಮತ್ತಲ್ಲಿ ಸತ್ಯವನ್ನು ಸತ್ಯದಂತೆ ನೋಡೋದು ಏನ್ ಶ್ರಮ ಐತಿ ಹೇಳ್ರಿ? ಏನ್ ಶ್ರಮ ಐತಿ ಹೇಳ್ರಿ? ಈಗ ಹೆಣ ಅದನ್ನ ಕಣ್ಣಲ್ಲಿ ನೋಡಬಾರಪ್ಪ, ಮಣ್ಣು ಕೊಟ್ಬಿಡ್ರಿ, ಇದ್ರಾಗ ಏನ್ ಶ್ರಮ ಐತೆ? ಅದು ಇಲ್ಲದ ಬಣ್ಣ ತಂದು, ಇಲ್ಲದ ಕೊಯ್ಲೆ ತಂದು, ಇಲ್ಲದ ನವಲ್ ತಂದು, ಇಲ್ಲದ ಚಿಗರಿ ತಂದು ಆ ಹುಡುಗಿ ಮೇಲೆ ಹೇರಿ ಅದನ್ನ ಬರದ್ರಿ. ನೀವು ಬರದ ಪೆನ್ ಬಿಡ್ರಾಗ ಸಾತ್ಲಾಕಿ. ನಾ ಕೊಡೋ ದೃಷ್ಟಾಂತ ನಿಮಗೆ ಪಕ್ಕಾ ತಿಳಿತೈತೋ ಇಲ್ಲ? ಇದೆ ಕರೆಕ್ಟ್ ಐತ್ರಿ, ಗೊತ್ತಾಗ್ತೈತ್ರಿ, ಬಹಳ ಸರಳ ಐತ್ರಿ. ಹಾಗೇನೆ ಏನ್ ಮಾಡ್ತೀರಪ್ಪ ಅಂದ್ರ ಪ್ರತಿಯೊಂದು ನೆಲವನ್ನು, ಪ್ರತಿಯೊಂದು ವಸ್ತುವನ್ನು ನೀವು ಅದು ಹೆಂಗೈತೆ ಹಂಗ ನೋಡುದಿಲ್ಲ. ಇದನ್ನ ಅದನ್ನ ಹೆಂಗಾರ ಹಾಗೆ ನೋಡುದು. ಅದನ್ನ ಒಂದ್ ಸಣ್ಣದೊಂದು 30-40 ಮಣಿ ಕಟ್ಟಿರಿ, ಮೈಸೂರು ಅರಮನೆ ಅಂತೀರಿ ಅದಕ್ಕೆ. ಎಲ್ಲಿ ಮೈಸೂರು ಅರಮನೆ? ಎಲ್ಲಿ ನಿನ್ನ 30-40 ಮಣಿ? ಅದು ಒಂದು ಖುಷಿ ನಡೆದಿರ್ತೀರಿ, ಕೆಟ್ಟ ಹೆಗ್ಗಣ ಮಾರಿದು ಅದನ್ನ ತೊಡೆ ಮೇಲೆ ಇಟ್ಕೊಂಡೆ ಇದು ಇಂದ್ರ ಅಂತೀರಿ ಅದಕ್ಕೆ. ನೀವು ಸಂಸಾರವನ್ನು ಯಾವ್ದು ಹೆಂಗೈತೆ ಹಂಗೆ ತೋಳದಲ್ಲಿ ನೋಡ್ಕೋರಿ, ಹುಡುಕಿ ನೋಡ್ಕೋರಿ. ನಿಮ್ದು ಏನ್ರ ಅಬ್ಜೆಕ್ಷನ್ ಇದ್ರೆ ಕೇಳ್ರಿ. ನನ್ನೀಗ ಖುಷಿ ನಡೆಸುವ ಏನಂತ ಆಡಿಸಿದೀವ ನೀನು? ಬಂಗಾರ ಅಂತೀವಿ. ಅದು ಬಂಗಾರ, ಅದು ಇಂದ್ರ, ಅದು ಚಂದ್ರ, ಅದು ರಾಜಾನ, ಅದು ರಾಣಿನ, ಏನದು? ಅಂದ್ರೆ ಪ್ರತಿಯೊಂದು ಎಲ್ಲವನ್ನೂ ನೀವೇನ್ ಮಾಡಕತ್ತೀರಪ್ಪ ಅಂತಂದ್ರ ಇರೋದನ್ನ ಇದ್ದಂತೆ ಅರಿಯಾಗ್ತಾ ಇರಲಿಲ್ಲ, ಇಲ್ದಂಗ ಅರಿಯೋದನ್ನ ಇಲ್ಲ ಇಲ್ಲ ನೀವು ಅರ್ಥದ ಹಂಗದು. ಅಂಥ ಶತಮೂರ್ಖರನ್ನು ಕುಡಿಸ ನಾವು ಈ ಪದ್ದಾಗ. ಒಬ್ಬಪ್ಪ ಇನ್ನೇ ಬಾಯಿನ ಅವ್ರನ್ನ ಬಿಡನ್ನ ಅರ್ಥ ಆತೋ ಇಲ್ಲ ದೃಷ್ಟಾಂತ ನಿಮ್ಗೆ ರುದ್ರಪ್ಪ? ಅರ್ಥ ಆಯ್ತು. ಜಗತ್ತನ್ನು ಸತ್ಯವಾಗಿ ನೋಡಕತ್ತೀರೋ, ಜಗತ್ತನ್ನು ಹೆಂಗಾರ ನೋಡಕತ್ತೀರೋ? ಇದ್ದಂತೆ ನೋಡ್ತಾ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ನೋಡಕತ್ತೀರ. ಶ್ರಮ ಆಕತಿಲ್ಲ ನಿಮಗೆ? ಹೌದಪ್ಪ. ಅದು ಇರೋದೊಂದು ನೋಡೋದೊಂದು ಶ್ರಮ ಆಕತ್ತೋ ಇಲ್ಲೋ? ಆಗತ್ತಪ್ಪ. ಇರೋದು ಇದ್ದಂತೆ ನೋಡಿದ್ರಿ ಅಂತಂದ್ರೆ ಅಲ್ಲೇನು ಶ್ರಮ ಐತಿ ಹೇಳ್ರಿ? ಶ್ರಮ ಇಲ್ಲಪ್ಪ. ಅಲ್ಲೇನು ಶ್ರಮ ಐತಿ ಹೇಳ್ರಿ? ನಿಮ್ಗೆ ಪರಮಾರ್ಥದಲ್ಲಿ ಶ್ರಮ ಐತೆ, ಸನ್ಯಾಸದಲ್ಲಿ ಶ್ರಮ ಐತೆ? ಇಲ್ಲಪ್ಪ. ಗೃಹಸ್ಥಾಶ್ರಮದಲ್ಲಿನೇ ಶ್ರಮ ಐತಿ. ಯಾಕೆ? ಪ್ರತಿಯೊಂದು ಸುಳ್ಳಿನ ಕವರ್ ಹಾಕೋದು ಬರೇ ಇಲ್ಲೇ. ಗೃಹಸ್ಥಾಶ್ರಮದಲ್ಲಿ ಕೆಲಸ ಏನಂದ್ರೆ ಬರೇ ಮುಂಜಾನೆ ಸೂರ್ಯನ ಏಳೋಕ್ಕಿಂತ ಮೊದಲು ಹೇಳುದು, ಸುಳ್ಳಿನ ಹೆಡ್ ಆಫೀಸಿಗೆ ಹೋಗುದು. ಆ ಸುಳ್ಳಿನ ಹೆಡ್ ಆಫೀಸ್ನಾಗಿದ್ದ ಎಷ್ಟು ಸಿಗುತ್ತ ಅಷ್ಟು ಕೈ ಚೀಲ ಸುಳ್ಳು ತುಂಬ್ಕೊಂಡ್ಬಂದು ಚೆಂಚನ್ಕ ಸುಳ್ಳು ಮಾತಾಡುದು. ಸನ್ಯಾಸದಲ್ಲಿ ಏನಂತ ಹೇಳೋದು? ಸನ್ಯಾಸದಲ್ಲಿ ಏನಂತ ಹೇಳಿ, ಏನಪ್ಪ ನೀ ಒಂದು ಕುಟೀರ ಸನ್ಯಾಸಿ, ಕುಟಿ ಚಕ ಆಗಿದ್ದಿ, ಸುಮ್ಮನೆ ಧ್ಯಾನಕ್ಕೆ ಕೂತಿದ್ದಿ, ಏನೋ 4-6 ಮಂದಿ ನಾವು ಬಿಸಿಲೆತ್ತು, ಏನೋ 1000 ಬಂದಿವು. ಬಂದು ಕೂಡಲೇ ಅಲ್ಲಿ ಹಾಸ್ಕೊಳಕ್ ಚಾಪಿನೂ ಇಲ್ಲ, ಊಟ ತಿನ್ನಾಕ ಅನ್ನನೂ ಇಲ್ಲ. ಬಡ ನೀ ಏನಂತ ಅಂತ ಏನ್ರಿಪ್ಪ ಇದು ಸನ್ಯಾಸಿ ಮಠ, ಇಲ್ಲಿ ಏನ್ ಪ್ರಸಾದದ ವ್ಯವಸ್ಥೆ ಅದು ಏನಿಲ್ಲ, ನೀವು ಸಂಜೆ ಮುಂದೆ ಅದು ಬಂದು ಸ್ವಲ್ಪ ಭಿಕ್ಷೆ ಅದು ಮಾಡಕ್ ಬರ್ತಿತ್ತಪ್ಪ ಅಂತ ಇಷ್ಟು ಹೇಳಕ್ ನಿನಗೇನ್ರ ನಾಚಿಕೆ ಐತೆ? ಇಲ್ಲಪ್ಪ. ಅದೇ ನನ್ನ ಮನೆಗೆ ಬಂದ್ರಪ್ಪ. ಅವಾಗ ನಾ ಏನ್ ಮಾಡ್ತನಪ್ಪ ಅಂತಂದ್ರೆ ಇದನ್ನ ಅನ್ನೋದು ತಪ್ಪಕತಿ ಬಾ ಅಂತ ಹೇಳಿ ಕಡ ಅಕ್ಕಿ ತರ್ತಾನೆ. ಯಾರ್ದಾರ ಮನೆ ಜಮ್ಕಾನ್ ತರ್ತಾನೆ. ಅಂದ್ರೆ ನನಗ ಶ್ರೀಮಂತನ ಶೋಭಕನ ಅವ್ರು ಬಂದವ್ರ ಕಡೆ ಸಾಲ ಆತ, ಅರ್ಚನೆ ಆತ, ಶ್ರಮ ಆತ. ಅವ್ರ ಮುಂದೆ ನಾಟಕ ಮಾಡೀನಿ. ಅವರು ನನ್ನ ನಾಟಕ ನಂಬಿದ್ರೆ, ಅವರು ನಾಟಕ ಮಾಡವ್ರ, ನಮ್ಮ ಮನೆಗೆ ಬಂದವ್ರು ಅವ್ರ ನನಗೆ ತಕೊಂಬಿರ್ತಾನ, ಅವ್ರು ನನಗೆ ದೊಡ್ಡ ಆಗ್ತದವ್ರು. ಅವರು ಸುಳ್ರು, ಇವರು ಸುಳ್ರು, ಸುಳ್ಳರ ಸಂತಿ, ಸುಳ್ಳರ ಮದುವೆ, ಇದು ಸಂಸಾರ.
ಹೌದು. ಅದಕ್ಕ ಅವ ಏನ್ ಇಲ್ಲಿ ನಿಮಗೆ ಇಷ್ಟ ಯಾಕೆ ನಿಮಗೆ ಕಷ್ಟಪಟ್ಟು ಈ 3-4 ನುಡಿ ಆದ್ರೂ ಇಷ್ಟು ಸುಮ್ಮನೆ ಹೇಳ್ಕೊತ ಬಂದೀನಿ ಅದನ್ನ. ಇವತ್ತು ಕೊನೆ ನುಡಿಯಲ್ಲಿ ನಿಮಗೆ ಅದ್ರ ನಿರ್ದೋಷ ಲಕ್ಷಣ ಮಾಡಿಕೊಟ್ಟು ಹೋಗ್ಬೇಕು ನಾ ಈಗ. ಹೌದು. ಎಲ್ಲ ಮತವಾದಿಗಳು ಹೆಂಗ್ ನಂಬಿದ್ರಪ್ಪ ಅಂತಂದ್ರೆ ದೃಶ್ಯ ವಸ್ತುವಿನಂತೆ ಬ್ರಹ್ಮನನ್ನ ಅರ್ಕರವ್ರು. ಅದ್ರ ಸಲುವಾಗಿ ಅವ ಏನಂತಾನ, ಏ ಕಪ್ಪೆಗಳೇ ನಾವು ಅರಿದೆವು ಎಂಬಿದ್ರಲ್ಲ, ಏನ್ ಅರ್ತ್ರಿ ನೀವು ಅಂತ ಹೇಳಿ ತಾನೇ ಆ ಪ್ರಶ್ನೆಗಂತ ತಾನೇ ಹಾಕೊಂಡು ತಾನೇ ಉತ್ತರ ಕೊಟ್ಟೋದು ಬಂದಾನ ಇಲ್ಲಿ ಮಠ. ಇಲ್ಲಿಗೆ ಮುಗೀತದು. ನಾದ ಬಿಂದು ಕಲೆ ನೀನಲ್ಲ ಅಂತ ಹೇಳಿದ. ಮೇಲಿನ ನುಡಿಯ ಬಂದತ್ತಿಲ್ಲ ಅಲ್ಲಿ ಬಂದಿದೆ. ಆ ನಂತರದಲ್ಲಿ ಯಾವ ತೂರ್ಯಾತಿ ಅಂತ ದೇಹ ನೀನಲ್ಲ ಅಂತ ಹೇಳಿದ. ಸ್ಥೂಲ ಸೂಕ್ಷ್ಮ ಕಾರಣಗಳಂತೂ ಮೊದಲ ಬಿದ್ದು ಹೋಗ್ಯಾವ, ಪಂಚಕೋಶಗಳಂತೂ ಮೊದಲ ಮುಗಿದು ಹೋಗ್ಯಾವ. ಇವೆಲ್ಲವೂ ನೀನಲ್ಲ ಅಂದಾಗ ಅವಾಗೊಂದು ಸತ್ಯ ಜ್ಞಾನವನ್ನ ಅಂದ್ರೆ ನಾನು ಯಾರು ಅನ್ನು ತಿಳಿದುಕೊಳ್ಳಲೇಬೇಕಲ್ಲ. ಈಗ ಅನಿವಾರ್ಯ ಇನ್ನದು ಎಲ್ಲವೂ ಅಲ್ಲಾದಾಗ ತದ್ವಾವೃತ್ತಿ ಲಕ್ಷಣವನ್ನ ತಟಸ್ಥ ಲಕ್ಷಣ ಹೇಳುವಾಗ ಹೇಳಿನಿಲ್ಲ ಎಲ್ಲ ನಾವನ್ನ ನಾನು ಆರನ್ನು ತಿಳಿದುಕೊಳ್ಳಲೇಬೇಕಲ್ಲ. ಈಗ ನಾನು ಆರನ್ನು ತಿಳಿದುಕೊಳ್ಳಲೇಬೇಕಾದಂತ ಸಮಯ ಬಂತ ನೋಡಿ. ಅಂದ್ರೆ ತೋರ್ಪ ದೇಹಾದಿಪಡಿ ಪದಾರ್ಥಗಳು ಪಂಚಕೋಶಗಳಾಗಲಿ, ಸ್ಥೂಲ ದೇಹಗಳಾಗಲಿ, ಅವಸ್ಥೆಗಳಾಗಲಿ, ಅಕಾರ ಉಕಾರ ಮಕಾರ ಮಾತ್ರೆಗಳಾಗಲಿ, ತೂರ್ಯಾತೀತ ದೇಹಗಳಾಗಲಿ, ಕಾಲ್ಪನಿಕ ಒಂದು ಸಕಲ ವಸ್ತು ನಾನಲ್ಲ. ಹಂಗಾರೆ ನಾನಾರು ಅದನ್ನು ಹೇಳು ಗುರುವೆ. ನೋಡ್ಬೇಕು ರುದ್ರಣ್ಣ, ನೀನ್ ಮಂಡಕೋಪನಿಷತ್ತು ಅದನ್ನ ನೀನು ಗೌಡಪಾದ ಕಾರಿಕೆ ಅವ್ರು ಹಿಡ್ಕೊಂಡು ಕುಂತ್ರೆ ಅದನ್ನ ಏನ್ ಹೇಳಪ್ಪ, ಆ ಸೊಗಸ, ಆ ಆನಂದ, ಅದ್ರ ಸುಖ ನಾ ಹೆಂಗಪ್ಪ, ನನಗ್ ಶಬ್ದನ ಇಲ್ಲ ಹೇಳಾಕ. ಆತ್ಮಾನಂದವನ್ನ ಹೆಂಗ್ ಹೇಳ ಅಂಥದ್ದನ್ನ ಇವತ್ತಿನ ನುಡಿಯೊಳಗೆ ಅವರು ಸಂಕ್ಷಿಪ್ತವಾಗಿ ಏನಂತಾರಂದ್ರೆ, ಈ ಫಲವು ಕಪ್ಪೆಗಳು. ಮತ ಅಂದ್ರೆ ಏನ್, ಅದಕ್ಕೆ ಶಬ್ದ ಏನ್ ಕೊಟ್ಟು ನಿಮಗಲ್ಲೇ? ಫಲವು ಕಪ್ಪೆಗಳು. ಇವೆಲ್ಲ ಮಾತಾಡಿರೋಲ್ಲ ಇಲ್ಲಿ ತಕ. ಇವತ್ರ ಹೆಸರೇನು? ಕಪ್ಪೆಗಳು. ಇವ್ರಿಗೊಂದು ಗೌರವ ಸೂಚಕ ಶಬ್ದ ಏನಂದ್ರ ಭೇದವಾದಿಗಳು. ಎರಡನೇದೇನದು? ಭೇದವಾದಿಗಳು. ಪ್ರವಚನ ಕಲೆ ಗೊತ್ತಾತಿಲ್ಲ ಈಗ. ಅದು ಒಂದು ಸಾಲು ಬಿಡಿಸ್ಬೇಕಾದ್ರೆ ಹೆಂಗ್ ತಗೋಬೇಕದ್ನೀಗ? ಫಲವು ಮತಗಳು, ಹೌದಿಲ್ಲ? ಇವರೆಲ್ಲರೂ ಭೇದವಾದಿಗಳು. ಇವ್ರು ಏನಂತ ವಾದ ಮಾಡ್ತಾರೆ? ಇವರು ಭೇದವಾದಿಗಳು. ಭೇದವಾದದ ನಿಯಮ ಏನಪ್ಪಾ ಅಂತಂದ್ರೆ ಸಂಶಯದಿಂದ ಶುರು ಮಾಡೋದಪ್ಪ ಮೊದಲ. ಅವ್ರ ಜೀವನನ ಸಂಶಯ. ಅವ್ರ ಜೀವನದಲ್ಲಿ ಎಂದೂ ಸುಖನಾಗುವುದಿಲ್ಲ. ಸಂಶಯಾತ್ಮ ನಶ್ಯತಿ. ಅವ್ರೇನು ಹೇಳ್ತಾರೆ ಅನ್ನೋದ್ರ ಮೇಲೂ ನಿಶ್ಚಯ ಜ್ಞಾನ ಇಲ್ಲ. ಮಂದಿ ಹೇಳಿದ್ದನ್ನು ಒಪ್ಕೊಳ್ಳೋಂಗಿಲ್ಲ. ಹೆಂಗ್ ತಗೋಬೇಕಮ್ಮ ಅದನ್ನು? ಆ ಸಾಲ ಮೊದಲನೇ ಸಾಲ ಹೆಂಗ್ ತಗೊಂಡು ಹೇಳು. ಅಂದ್ರೆ ಇವು ಹಲವು ಮತಗಳೇನಿದಾವಲ್ಲ ಪೂಜಿ, ಅವರೆಲ್ಲ ಕಪ್ಪೆಗಳಿದ್ದಂತೆ ಅವ್ರ ಭೇದವಾದಿಗಳು ಅಂತ ಕರಿತೀವಿ. ಅವ್ರೇನಪ್ಪ ಅಂದ್ರೆ ಪ್ರಾರಂಭದಿಂದ ಸಂಶಯದಿಂದನೇ ಪ್ರಾರಂಭ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಅಪ್ಪಣೆ ಮಾಡಿದಂತೆ ಸಂಶಯಾತ್ಮ ವಿನಶ್ಯತಿ. ತಮಗೆ ನಿಶ್ಚಯ ಜ್ಞಾನ ಇರಂಗಿಲ್ಲ, ಬೇರೆದನ್ನ ನಂಬಂಗಿಲ್ಲ ಅವರು. ಸುಖ ಆಗಂದ್ರೆ ಹೆಂಗತ್ತಮ್ಮ ಇನ್ನ? ಹೌದು ಹೌದಿಲ್ಲ? ಹೌದು. ಈ ತರದ ಹೊಲಬಿಲ್ಲದ ಅಂದ್ರೆ ಇವ್ರಿಗೆ ಗೆಳತನ ಬೇಡ ಅಂತ. ಹೊಲಬಿಲ್ಲದ ಅಂದ್ರೆ ಏನಂಗಂದ್ರೆ ಗೆಳತನೇ ಬೇಡ ಇವ್ರದ್ದು. ಅಲ್ರಿ, ಸಂಶಯದಿಂದ ಬದುಕವ್ರು, ಸಂಶಯದಿಂದ ಅವ್ರಿಗೆ ನೋಡ್ರಿ, ಗುರುವಿನ ಮೇಲೆ ಸಂಶಯ, ಶಿಷ್ಯರ ಮೇಲೆ ಸಂಶಯ, ಹಂಗಾತ ತನಗ ತಂಡೆ ಎತ್ಪ ಮಣ್ಕೊಂಡು ಹಾಸ್ಕೊಂಡು ಹೋಗ್ತವ್ ಮಣ್ಕೋರಪ್ಪ ಅಂತಾರ. RCC ಬಿದ್ರೆ ಹೆಂಗ್ ಮಾಡ್ಲಿ ಅಂದ್ರೆ ಏನ್ ಹೇಳುದು? ಅಲ್ರಿ, ಸಂಶಯ ಮಾಡಕ್ ಲೆಕ್ಕ ಐತಿಲ್ರಿ ಅದಕ್ಕೊಂದಿಟ್ಟು. ಹಿಂಗ ಇವ್ರಿಗೆ ಪ್ರತಿಯೊಂದು ದೇವತಾಗಣದಿಂದ ಹಿಡ್ಕೊಂಡು ಪೃಥ್ವಿಗಣಗಳವರೆಗೂ ಇರುವಂತ ಸಕಲವು ಎಲ್ಲವೂ ಸಂಶಯದಿಂದ ನೋಡುವಂತ ಈ ಜನ ಇವರ ಹೊಲ ಇಲ್ಲದ ಅಂದ್ರೆ ಇವ್ರು ಯಾವ ಊರಾಗ ಅದಾರ ಆ ಊರಿಗೆ ಸೇರಿ ಹೋಗ್ಬಾರ್ದು ಭಿಕ್ಷಾಕ್ ನಾವು. ಏನಪ್ಪಾ ಹೊಲಬಿಲ್ಲದ ಅಂದ್ರೆ ಏನು? ಅವರ ಸಂಪರ್ಕವಿಲ್ಲದ ಅಂಥವ್ರು ಬಿಟ್ಟು ಗುರುಪಾದದಲ್ಲಿ ಈ ನಾನು ನೀನೆಂಬುದು ಅಳಿದು. ಏನೇನು ಅಳಿಬೇಕಮ್ಮ? ನಾನು ನೀನೆಂಬುದು ಅಳಿದು.
ಇದೊಂದು ಅಂಡರ್ಲೈನ್ ಮಾಡ್ಕೋತೀಯ. ಹೌದು. ಇಲ್ಲಿ ತಕ ಬರೇ ನಾನು ಅಹಂಕಾರ ಅಳಿ ಅಂತೊಂದೇ ಹೇಳಿದ್ನಿ. ಈಗ ಇಲ್ಲಿ ತಕ ಈಗೇನ್ ಹೇಳಕತ್ತೀನಿ ಮತ್ತೆ ಹೊಳ್ಳಿಗೆ ನೀನೆಂಬ ಹೌದಿಲ್ಲ. ನಾನಿಹೆ ನೆಂದೊಡೆ ನೀನಿಹೆ, ನೀನಿಹೆ ನೊಂದೊಡೆ ನಾನಿಹೆ. ಈ ನಾನು ನೀನೆಂಬ ಉಭಯ ಸ್ಪಂದನೆ ಅಳಿದ ಬಳಿಕ ಇನ್ನೇನುಂಟು ಹೇಳೋ ಅಖಂಡೇಶ್ವರ. ಏನಿತ್ತಪ್ಪ ಇನ್ನಲ್ಲೇ? ನೋಡುವವನು ಇಲ್ಲ, ನೋಡಿಸಿಕೊಳ್ಳುವವನು ಇಲ್ಲ. ನೀವು ಆಯುಷ್ಯದಲ್ಲೇ 2 ದೃಷ್ಟಾಂತ ಮರೆಯುವಂಗಿಲ್ಲ ರುದ್ರಣ್ಣ. ನಿಮ್ಮ ಆಯುಷ್ಯದಲ್ಲಿ ನೀವು ಸುಖವಾಗಿ ಜೀವನ ಮಾಡ್ಬೇಕಾದ್ರೆ ಈ 2 ದೃಷ್ಟಾಂತವನ್ನು ನೀವು ಎಂದೂ ಮರೆಯುವಂಗಿಲ್ಲ. ಒಂದೇ ದೃಷ್ಟಾಂತ ಯಾವುದು ಅಂದ್ರೆ ವಚನ ವೇದದಲ್ಲಿರೋ ಉಪ್ಪಿನ ಗೊಂಬೆಯು ಸಮುದ್ರ ನೋಡ್ಲಿಕ್ಕೆ ಹೋದದ್ದು. ವೇದಾಂತದ ತಲೆಬರಹ ಅದು. ಎಲ್ಲಿ ತನಕ ಗೊಂಬೆ ಭಿನ್ನವಾಗಿತ್ತು ಅಂದ್ರೆ ಸಮುದ್ರ ಸೇರು ತಕ ಇತ್ತು. ಸಮುದ್ರ ಸೇರಿದ ನಂತರ ಗೊಂಬೆ ಐತೇನ ಇನ್ನಲ್ಲೇ? ಇಲ್ಲ. ಹಾಗೆ ಜೀವನವು ದೇವನಾಗುವುದು ತತ್ವಮಸಿ ಮಹಾವಾಕ್ಯ ಅವು ಏನೇನು ಶಾಸ್ತ್ರ ಹೇಳ್ತಿರಲ್ಲ, ಅದು ಆದ ನಂತರ ದೇವ ಇಲ್ಲವ. ಮೊದಲೇ ದೇವನೇ ಇದ್ದಾನವ. ನೀವು ತತ್ವಮಸಿ ಮಹಾವಾಕ್ಯ ಹೇಳಿದ್ದೀನಿ ದೇವ ಅದು ಇಲ್ಲ, ಮೊದಲೇ ದೇವನಿದ್ದಾನೆ. ಭ್ರಮೆ ಹೋಯ್ತು ಅಷ್ಟೇ. ಏನು ತಮ್ಮ ಕಂಠಾಭರಣ ನ್ಯಾಯದಂದದಿ. ನಿಮ್ ಚಂದ್ರೋದಯ ದೃಷ್ಟಾಂತ ಯಾವ್ದಪ್ಪ? ಕಂಠಾಭರಣ ನ್ಯಾಯದಂದದಿ. ನನ್ನ ಚೈನು ಸಿಕ್ಕಿತು ಅಂದು ಸಿಕ್ಕತನ ಅದ ಸಿಕ್ಕಿ ಇಲ್ಲ ಐತೆ ಅಲ್ರಿ, ಕಳದೇ ಇಲ್ಲ ಅದು. ಹಾಗೆ ಜೀವನ ಅಲ್ಲವೇ ಅಲ್ಲ ನೀವು. ನೀನು ಜೀವನ ಆಗಿದ್ರೆ ನಾನು ನಿನ್ನ ದೇವನನ್ನು ಮಾಡ್ಬೋದಾಗಿತ್ತಪ್ಪ. ನೀನು ಜೀವನ ಮುನ್ನವೇ ಅಲ್ಲ. ಇದು ನಿಮ್ಮ ಜೀವನದ ಕೊನೆಯ ಪದ ತಮ್ಮ ಇದೆ. ಇನ್ನು ನಾಳೆಗೆ ಪದ ಇಲ್ಲ. ನಾಳೆಗೆ ಈಗ ಶಾವಿಗೆ ಸಕ್ರಿ ತುಪ್ಪ ಕೆನೆ ಮೊಸರು ಹಾಲು ಹಾಕೊಂಡು ಉಂಡು ಆ ರುಚಿಯನ್ನ ನಾಳೆಗೆ ರುಚಿ ಹೆಂಗೈತ ಹೇಳುದಿನ್ನ ಉಣ್ಣುದು ಮುಗಿತಿ. ಇಲ್ಲಿಗೆ ಮುಗಿತಿನ್ನ. ನಾನು ನೀನೆಂಬುದು ಅಳದ ನಂತರ ಶಾಸ್ತ್ರ ಎಲ್ಲೈತಿ ಹೇಳ. ಶಾಸ್ತ್ರ ಇಲ್ಲಿನ್ನ. ಅಲ್ಲಿ ಮುಂದಿನ ಇದ್ರ ಬಗ್ಗೆ ಹೇಳೋದಾರ ಬಲ್ಲೊಡು ಉಸಿರಿರಿ ಭಾವುಕರು ನೀವೆಲ್ಲ ಇಲ್ಲಿ ಗುರು ಶಿಷ್ಯರೊಳು ಮೊದಲಾವುದರಿಗೆ ಮುಂದಿನ ಇನ್ನು ಬಹಳ ಒಂದು 2-3 ಪದ ಬರ್ಬಹುದು ಅವು. ಏನ್ಪ ಅಂದ್ರೆ ಯಾಕೆ ನಿಮ್ಗೆ ಇಷ್ಟು ಒತ್ತು ಹೇಳಕತ್ತೀನಿ ಅಂದ್ರೆ ಇಲ್ಲಿಗೆ ಅಧ್ಯಯನ ಮುಗೀತು. ಯಾಕೆ ಬೇಲಾದ ನಂತರ ಯಾರು ಕೂಡ ಮಾತಾಡ್ಲಿ. ನೀನು ಎದುರಿಗಿದ್ರೆ ನಿನ್ನ ಉಪದೇಶ ಮಾಡಬಹುದು. ನೀನು ಬಯಲಿನೊಳಗೆ ಬಯಲು ಉಪ್ಪಿನ ಗೊಂಬೆ ಸಮುದ್ರವನ್ನು ಸೇರಿದಾಗ ಇನ್ನು ಸಂಭಾಷಣೆ ಯಾರು ಕೂಡ ಮಾಡ್ಲಿ. ನಾನು ನೀನೆಂಬುದು ಅಳಿದು ಮುಂದಿನ ಓದು. ನಾನು ನೀನೆಂಬುದು ಅಳಿದು ಸಲೆ ನೇಮ ಸೀಮೆ ತೋರದ ಶಂಭುಲಿಂಗವಾದ ಉಳಿಮೆ ಚಿನ್ಮಾತ್ರ ನಿಜ ಕಾಣಿರೈ. ಸಲೆ ಅಂದ್ರೆ ಚೆನ್ನಾಗಿ. ಸಲೆ ಅಂದ್ರೆ ಏನರ್ಥ? ಚೆನ್ನಾಗಿ. ಈಗ ಉಪ್ಪಿನ ಗೊಂಬಿಗೆ ಏನದ ಅದಕ್ಕೆ ಹೆಸರು ಏನಿಟ್ಟಿದ್ದು ಕಲಾವತಿ ಅನ್ನ. ಅದು ಕಲಾವತಿ ಐತೆ ಅಂತ ಕರ್ಕೊಂಬಾಟ. ಆ ಉಪ್ಪಿನ ಗೊಂಬೆ ಹೆಸರು ಕಲಾವತಿ ಇತ್ತ. ಆ ಕಲಾವತಿ ಸಮುದ್ರದಾಗ ಒಳಗೆ ಹೋಗ್ಯಾಳ. ಕರ್ಕೊಂಬ ಈಗ ಕಲಾವತಿನ ಹೋಗ ಐತೆ ಅದಾಳ. ಇಲ್ಲ ಅಂದ್ರೆ ನೇಮವು ಹೋಯ್ತು. ಅಲ್ಲಿ ಐತ್ ನೋಡ್ ಮುಂದಲ್ಲಿ ನೇಮ. ಸೀಮೆ ಎತ್ತರದವರು ಅಡ್ಲದವರು ಏನ್ ಐತನ ಇನ್ನಲ್ಲಿ ಇಲ್ಲ. ಅಲ್ರಿ ನಾಮವೇ ಇಲ್ಲಂದಾಗ ನೇಮ ಎಲ್ಲಿ ಗೊತ್ತು? ಯಾವುದು ಎಡಗಾಲ, ಯಾವುದು ಬಲಗಾಲ, ಯಾವುದು ಪೂರ್ವ, ಯಾವುದು ಪಶ್ಚಿಮ, ಯಾವುದು ಹೆಣ್ಣು, ಯಾವುದು ಗಂಡು, ಯಾವುದು ಕರಿ, ಯಾವುದು ಬಿಳಿ. ತಮ್ಮ ಇದುಮಾಕಾರವಾದಂತ ದೃಶ್ಯ ರೂಪವಾದ ಜಗತ್ತು
ಆ ದೃಷ್ಟಾಂತ ಬರಿಬೇಡ್ರಿ ಅದನ್ನ. ಅದು ಯಾವ್ದೋ ಒಂದು ಕವಿತಾ ಬರೀಸಿ ಒಂದ್ ಮಗಲ್ ಏನಾಯ್ತಲ್ಲ ಮಗಲ್ದಾಗ ಅಲ್ಲಿ ಆ ದೃಷ್ಟಾಂತ ಮರಿಬೇಡ್ರಿ ಅವನ್ನ ನಿಮ್ಮ ಸಲುವಾಗಿ ಕಟ್ಟಿ ಹೇಳ್ತಾನ ಅವ್ನ ಹಂಗ. ಅವು ವೇದದಕ್ಕಿಂತ ಕಿಮ್ಮತ್ ಹೆಚ್ಚೈತೆ ಅವತರದ. ಅವು ಜೀವನದಲ್ಲಿ ನಿಮ್ಗೆ ಸಂತೋಷ ಕೊಡ್ತಾವ. ಬಂಗಾರದ ಬಣ್ಣುಳ್ಳವಳು ಅಂದಿದ್ನಿ, ಆ ಬಣ್ಣ ಅದೇನೇನ ಕವಿಯ ಕಂಟು ಕೊಟ್ಟೋ ಪಟ್ಟೋ ಲೊಟ್ಟೋ ಅಂದಿದ್ನಿ, ಅವು ಯಾವೂ ಇಲ್ಲ. ಅಂದ್ರೆ ಬರೀ ಇಲ್ಲದನ್ನೆಲ್ಲ ನೇಮ ಸೀಮೆಗಳಿವು. ಯಾವ ಕ್ಷತ್ರಿಯ, ಯಾವ ವೈಶ್ಯ, ಯಾವ ಶೂದ್ರ, ಯಾವ ಬ್ರಾಹ್ಮಣ, ಅವು ಯಾವ ಇಲ್ಲದ ಏನದು ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದಾದ್ವಯ ನಿತ್ಯ ಪರಿಪೂರ್ಣನು ಪರಬೊಮ್ಮನು ಅಂತ ಪರಮಾಣು ಬೋಧೆಯಲ್ಲಿ ಪಾಠ ಶುರು ಆಗತ್ತಾರೆ. ಏನು ಅದಕ್ಕೇನಂತಾರೆ ಶಂಭುಲಿಂಗ. ಯಾವ್ದಪ್ಪ ಇದು ಏನ ರೀತಿಯಪ್ಪನಿ ಈಗ ಶಂಭುಲಿಂಗನ ಇರವು. ಆ ಶಂಭುಲಿಂಗನ ಇರವು ನಾನು ಅಂತೂ ಅಲ್ಲ, ನೀನು ಅಂತೂ ಅಲ್ಲ, ಸಲೆ ನೇಮ ಸೀಮೆಗಳ ದಾಟಿದ ಬರೀ ಬಯಲು. ಏನಪ್ಪ ಅದ್ರ ಹೆಸರು? ಬರೀ ಬಯಲು. ಬಯಲು ಇಡೀ ಪದ ಎಲ್ಲ ಅರ್ಥ ಆಗ್ತಿಲ್ಪ. ಮ್ಯಾಗಿನ ಪದೊಳಗೆ ಏನಿಲ್ಲ. ಅವು ಪಂಚಕೋಶ ವಿವೇಕಿತ್ತು, 3 ದೇಹಗಳೇ ನಾನಲ್ಲ ಅನ್ನೋದಿತ್ತು, ಕರ್ಮೇಂದ್ರಿಯಗಳ ನಾನಲ್ಲ ಅನ್ನೋದಿತ್ತು. ಆರಾಮಿಲ್ಲದ ಕಷ್ಟ ನೀಟಂಗೆ ಹೇಳ್ಕೊತ ಬಂದು ನೀವು ಶರಣರ ಬಿಟ್ಟಿನ ನಾನು ಮೇಲೆ ಅವನ್ನ ಈ ಪಕ್ಕ ಈಗ ತಿಳಿತೋ ಇಲ್ಲೋ ಇದು ಅಂದ್ರೆ ನಾವು ಅರಿದೆವು ಅಂತ ಹುಚ್ಚರಂಗ ಅದ್ರ ಬಗ್ಗೆ ಚಿಂತನೆ ಮಾಡಬೇಡ್ರಿ. ನೀವೇನ್ ಅರಿತೀರಲ್ಲ ಅದು ಅಲ್ಲ. ಯಾವ್ದು ಹಂಗಾರ ಹೌದು ಅಂದ್ರೆ ಯಾವುದು ಅರಿಯಲು ಬಾರದು ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ. ಹೆಂಗೈತದು? ಮಾತಿಗೂ ಮನಕ್ಕೂ ಶ್ರುತಿಗೂ ವಾಕ್ಯಕ್ಕೂ ಅದರ ಆಚೆ ಐತದು. ಅದ್ರ ಆಚೆ ಇದ್ದದಿಲ್ಲ ನೋಡು. ನೀನು ಎಲ್ಲಿ ಮಠ ನೋಡ್ಬೋದಪ್ಪ? ಕಣ್ಣು ಕಾಣೋ ಮಠ ನೋಡ್ಬೋದು. ಕಣ್ಣಿನ ಆಚೆ ಐತ ಏನ್ ನೋಡೋದಿ? ಎಲ್ಲಿ ಮಠ ಸಂಕಲ್ಪ ಮಾಡಬಹುದಪ್ಪ? ನಿನ್ನ ಮನದ ಎಲ್ಲಿ ಮಠ ಹೋಗ್ತೈತೋ ಅಲ್ಲಿ ಮಠ ಮಾಡಬಹುದು. ನಿನ್ನ ಬುದ್ಧಿ ಏಟತೋ ಅಟ್ ನೋಡಬಹುದು. ಅತ್ಯತಿಷ್ಠ ದಶಾಂಗುಲ ಸ್ಥಿತ ತತ್ವಮಸಿ ಸಂಬೋಧಿತ ನಿತ್ಯ ಪೂರ್ಣ ಅಖಂಡ ಮಂಡಿತ ಭಕ್ತ ಹೃದಯ ವಿರಾಜಿತ ಪಾಹಿ ಶ್ರೀ ಗುರು ರಾಜಿ ಸಂತತ ಪಾಹಿ ಮಾಂಭವ ಶೋಷಿತ ಪಾಹಿ ಬ್ರಹ್ಮ ಜ್ಞಾನ ಬೋಧಿತ ಹೇ ಪಾಹಿ ಮೂಜಗ ಪೂಜಿತ. ಶರೀರ ಮೋಹದ ಭ್ರಾಂತಿ ನಾಶಕ ನಿರುಪಮಾತ್ಮ ನಿರಂಜನ ಪರಮ ಗುರು ಮಹಾಲಿಂಗ ಸಜ್ಜನ ದುರಿತ ಭವಭಯ ಭಂಜನ. ಎಂದು ಭಯಪಟ್ಟು ಮಾಡೋರು ತಮ್ಮ ಇವನ್ನೆಲ್ಲ? ಇನ್ನ ಸಾಕಾಗೋಲ್ಲಲ್ಲ ಈ ದೃಶ್ಯ ಪ್ರಪಂಚದ. ಬಿಟ್ಟು ತನ್ನಗೆ ಗ್ರಂಥ ತಗೊಂಡು ತನ್ನಗೆ ಗಿಡದ ಒಪ್ಪರಿ ಪಡಿಗೆ ಹೋಗಿ ಒಂದು ಏನು ಹಾಕಿದ್ದು ಒಂದು 4 ತಿಂಗಳ ರೊಟ್ಟಿ ತುಪ್ಪದೆ ಅಂತ ಅವ್ನು ನೀರಾಗ ಕಲಿಸ್ಕೊಂಡು ತಿಂದು ತನ್ನಗೆ ಬ್ರಹ್ಮಜ್ಞಾನ ಮಾಡ್ಕೊಂಡು ಇರುವುದು ಪಾಡಂತೀರೋ ಏನು? ಇನ್ನೇಟ ಚಂದ ಬಸ್ ಆಸಂಗಿತ್ತ ಕವಿತಾ ಬರೆಯಕ್ಕೆ ಹಚ್ಚಿರೋ ಸುಮ್ ಕವಿತಾ ಬರೋದ ಪಾಡತ್ತೀರೇನ್ರಿ? ಎಂದಪ್ಪ ಇನ್ನು ದಿವಸ ಉಳಿದಿಲ್ಲಪ್ಪ. ಸದಾವಕಾಲ ಬ್ರಹ್ಮಚಿಂತನ, ಸದಾವಕಾಲ ಅಣುಗಾಲ ಭಗವತ್ ಚಿಂತನೆಯಲ್ಲಿ ಜೀವನವನ್ನು ಇಟ್ಕೊಂಡು ಯಾವ ಕ್ಷಣದಲ್ಲಿ ಯಮದೂತರ ಬಂದ ಕಾಲಿಡ ಎಳೆಯುವಾಗ ನನ್ನ ಬಾಯೊಳಗೆ ಸಂಸಾರದ ಮಾತು ಉಸಿರಬಾರದಪ್ಪ. ರುದ್ರನ ಏನು ಮಗಳನ್ನ ಕರೀಲಿ, ಮಗಳನ್ನ ಕರೆಸಿ ಮೊಮ್ಮಗಳನ್ನ ನೋಡ್ತಾನೇನ? ಯಾರ ಬಂದ್ರಿ ಅಲ್ಲ? ನಿನ್ನ ಜ್ಞಾನದ ಮುಂದೆ ಈ ಸಂಸಾರದ ಸೊಡರು ಕಾಲನ ದೂತರು ಕಾಲ್ ಪಿಡಿದ ಎಳೆವಾಗ ತಾಳೆಂದರೆ ತಾಳುವರಿ ಆಗಿನ ನಾಗಟ್ ಹೋಗಿ ನಾ ಏನ್ರ ಮಾಡ್ಕೊಂಡ್ಬರ್ತಂದ್ರೆ ನೆಡುತ್ತಂದ್ರೆ ನೋಡಿ, ವಿಚಾರ ಮಾಡಿ ನೋಡ್ರಿ. 6 ವರ್ಷದ ಹುಡುಗ, ಕಾಲ್ನಡಿಗೆಯಲ್ಲಿ ಹುಟ್ಟಿದ ಹುಡುಗ ಕಾಲ್ನಡಿಗೆಯಲ್ಲಿ ಭಾರತ ದೇಶ ತಿರುಗಿದೆ. ಫ್ಲೈಟಿಗೆ ಹೋಗ್ಯಾನೋ ಇಲ್ಲ, ಕಾಲ್ನಡಿಗೆಯಲ್ಲಿ ತಿರುಗಿದೆ. ನಿಮ್ಗೆ ಎಷ್ಟಾದ ವಯಸ್ಸೀಗ? ನೋಡ್ರಿ, ವಿಚಾರ ಮಾಡಿ ನೋಡ್ರಿ.
ಕಾಲಡಿ ಒಳಗೆ ಹುಟ್ಟದ, ಕಾಲ್ನಡಿಗೆಯಿಂದ ತಿರುಗದ, 4 ದಿಕ್ಕುಗಳಿಗೆ 4 ಆಮ್ನಾಯಗಳನ್ನು ಸ್ಥಾಪಿಸಿದ, 4 ವೇದಕ್ಕೆ ಭಾಷ್ಯ ಬರದ, ಪ್ರಸ್ಥಾನತ್ರಯವನ್ನು ವಿಭಾಗಿಸಿದ, 32ನೇ ವರ್ಷಕ್ಕೆ ಹೋಗ್ಕನಂತ ಹೇಳಾರ್ದ ಹೋಗಿಬಿಟ್ಟ. ಏನ್ಪಾ ನಾ ಬರೆದದ್ದು ಪ್ರಿಂಟ್ ಮಾಡ್ರಿ, ರಾಜ್ಯೋತ್ಸವ ಪ್ರಶಸ್ತಿ ಅದು ಕೊಡ್ರಿ ಅಂದನ. ಪ್ರವಚನ ಕಂಠೀರವ, ಅದೇನೇನೋ ಬರೀತಾರ ನೋಡಪ್ಪ, ವೇದಾಂತ ವಿದೂಷಕ, ಗೀತಾಚಾರ್ಯ ಅಂತ ಬರಿ ಅಂತ ಅಂದ. ನಾವು ಗೀತೆಗೆ ಭಾಷ್ಯ ಬರದನಂತ ಹೇಳಿಲ್ಲ. ಸಕಲ ಉಪನಿಷತ್ತುಗಳಿಗೆ ಬರದನಂತ ಹೇಳಿಲ್ಲ. ಪ್ರಸ್ಥಾನತೆ ವಿಭಾಗಿಸಿದ ಭಾಷೆಗಳು ಬರದ. ಬರೀ 32 ವರ್ಷ ಮೀಸಿ ಬಂದು ಈಗ ತಾನೇ ಮಾರಿ ಮೇಲೆ ಕಾಣೋ ದಿವ್ಸಕ್ಕ ಇಷ್ಟು ಕೆಲಸ ಮಾಡಿ ಹೋಗ್ಬೇಕಾದ್ರೆ ತಮ್ಮ ಕೈ ಏನ್ರ ನಾಟಿದ್ದೋಣ ಇಲ್ಲ. ಏನ್ ಅವಗೊಂದು ಹಗಲ ಬೇರೆ, ನಮಗೊಂದು ಹಗಲಿ ಬೇರೆ, ಹಿಂಗೇನ್ರ ಐತೆ ನೋಡ್. ಮತ್ತ ಎಲ್ಲಿ ಕಾಲಡಿ, ಎಲ್ಲಿ ಕರ್ನಾಟಕ, ಎಲ್ಲಿ ಶೃಂಗಗಿರಿ, ಎಲ್ಲಿ ನರ್ಮದೆ, ಎಲ್ಲಿ ಕಾಶಿ, ಎಲ್ಲಿ ಬದರಿ, ಎಲ್ಲಿ ನೇಪಾಳ? ಅಲ್ಲೋ ತಮ್ಮ, ಹೆಂಗ ಅನಿಸ್ತದ ನಿಮಗಿದು? ಸಾಯು ತನಕ ಬರೀ 30-40 ಮಾತಾಡಿದ್ರಪ್ಪ. ಹೆಂಗಪ್ಪ ಬ್ರಹ್ಮಜ್ಞಾನ ಆಗುದು? ಪ್ರಪಂಚವನ್ನು ಬಿಡದೆ, ಪ್ರಪಂಚ ಮೋಹತ್ಯಾಗವನ್ನು ನಾನು ಜೀವನದಲ್ಲಿ ಕಾರಿಕೆ, ಆ ಪದ ಬಿಡ್ಬೇಡ್ರತಾನೆ. ನೋಡ್ರಿ, ಯೋಚನೆ ಮಾಡ್ರಿ. ಅದು 2ನೇ ಪದ್ದಾಗ ತಮ್ಮ, ಜ್ಞಾನ ಪ್ರತಿಪಾದನೆ ಸ್ಥಳದ 2ನೇ ಪದ್ದಾಗ ಶರೀರ ಮುಂತಾದ ಉಪಾಧಿಗಳ ನೀಡಾಡದೆ ಅಂತ ಬರ್ದಾನಿಲ್ಲ. ಹೇಳ ಅವ್ ಅಟ್ ಸರಳ ಬಿಟ್ಟಿಲ್ಲ ನಾವು ಅಲ್ಲಿ ಫಸ್ಟಿಗೆ. ಸುಮ್ಮನಾಗದು ವಿಧಿಯೊಳೊಂದದೆ ಮುಕುತಿ, ಇದು ನಿತ್ಯ ಇದು ಅನಿತ್ಯ ಎಂಬುದನ್ನರಿಯದೆ ಈ ಸುಡುಗಾಡು ಹೃದಯದೊಳಗಿನ ಹೊಲಸನ್ನು ಏನ್ ಅನ್ಬೇಕು ನೋಡೋದು. ದೊರೆಯದೆ ದೊರೆಯದೆ ಹೆಂಗ್ರಿಪ್ಪ, ಇನ್ನ ಹೆಂಗ ಬರೀ ಇನ್ನ ಮೆಣಸಿನ್ಕಾಯಿ ಕರೆದಿಲ್ಲಕತ್ತ ಜಗಳನ ತೆಗದ್ರ ನೋಡ್ರಿ, ಯೋಚನೆ ಮಾಡಿ ನೋಡ್ರಿ. ಅಂದ್ರೆ ನಾ ನಿಮ್ಗೆ ಯಾರಿಗೂ ಪ್ರಪಂಚವನ್ನು ಬಿಟ್ಟು ಹೊರಗೆದ್ದೋರೆ ಅಂತ ಹೇಳುದಿಲ್ಲ. ನಾ ಪ್ರಪಂಚದಾಗ ಅದನ್ನು ಇಲ್ಲೋ, ಸುಮ್ಮನೆ ಇರೋದು. ಬಂಡಿಗೆ ಕೀಲಂತಿರ್ತಾವ, ಬಂಡಿಗೆ ಕಡಗಿಲಿಲ್ಲದ ಬಂಡಿ ಅಂತ ಶಾಸ್ತ್ರ ಹೇಳ್ತಿರ್ತಿರಲ್ಲ. ಅವು ಕೀಲ ಬಂಡಿ ಏನು ಹೊತ್ಕೊಂಡ್ ನಿಂತಿಲ್ಲ, ಮತ್ತ ಬಂಡಿಯಾಗ ನಡುನು ಇಲ್ಲವ, ಇಚ್ಕೊಂಡ್ ದಂಡಿಗೆ ಅದಾವು. ಅದು ಇಲ್ಲದ ಬಂಡಿ ಹೋಗುದಿಲ್ಲ, ಆದ್ರ ಕೀಲೇನು ಬಂಡಿ ಹೊತ್ಕೊಂಡ್ ನಿಂತಿಲ್ಲ. ಹಂಗ ಶರಣ ಸಂಸಾರದಾಗಿರ್ಬೇಕು. ಬೆಳಗ್ಗೆ ಎದ್ದು ಹೇಳೋದು, ಸೂರ್ಯನಿಗೊಂದು ನಮಸ್ಕಾರ ಹೇಳೋದು, ಪ್ರಾರಬ್ಧ ಅನುಸಾರವಾಗಿ ಕೈಯಲ್ಲಿ ಕೊಟ್ಟ ಕೆಲಸವನ್ನು ನಿಷ್ಕಾಮ ರೂಪ ಪರಮಾತ್ಮನ ಪೂಜೆ ರೂಪದಿಂದ ಬದುಕುವುದು. ನಾನು ಎಷ್ಟೇ ಪ್ರಯತ್ನ ಮಾಡಿದಾಗ್ಯೂ ಕೂಡ ಈ ಪ್ರಪಂಚ ನನಗೆ ಕೈ ಕೊಟ್ಟು ಹೋತು ಅಂದ್ರೆ ಅದರ ಸ್ವಭಾವ ಪಾತ್ಸೊಂದಿರೋದು. ಮಕ್ಕಳನ್ನ ಬೆಳೆಸ್ಕೊಂಡು ಅಂದಿಲ್ಲ ನಾನು, ನಿಮಗ ಮಠ ಕಟ್ಟಬೇಕು ಅಂದಿಲ್ಲ, ನಿಮಗ ನಾನು ದುಡಿಬೇಡ ಅಂದಿಲ್ಲ. ಮಾಡ್ರಿ, ಪ್ರಯತ್ನ ಪೂರ್ವಕವಾಗಿ ಈಶ್ವರ ಪ್ರೇರಣೆಯಿಂದ ಮಾಡ್ರಿ. ಅಕಸ್ಮಾತ್ ಅದು ಕೈಗೂಡ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಂತ. ಆಗ್ಲಿಲ್ಲ ಅಷ್ಟೇ. ಏನ್ ಇದಕ್ಕೆ ಹೆಚ್ಚಿಂದ ಏನ್ ಮಾಡವ್ರ ಇದೀರಿ? ಆಗ್ಲಿಲ್ಲ ಅಷ್ಟೇ. ಹೌದ್ರಿ. ಅದಕ್ಕೆ ಇದು ಜ್ಞಾನ ಪ್ರತಿಪಾದನಾ ಸ್ಥಳದ ಅತ್ಯಂತ ಮಹತ್ವದ ಪದ. ಕೊನೆಯದ್ದೇನಪ್ಪಾ, ಕೊನೆಯ ಮಾತು ಏನಪ್ಪಾ? ಇದು ಕೇವಲ ಬಯಲು. ಇಲ್ಲಿ ಸತ್ಯ ಏನಿಲ್ಲ, ಕೇವಲ ಬಯಲು. ಏನ್ ಮನೆ ಮಠ ಸತ್ಯ ಅದಾವೋ ಇವು ಸತ್ಯ ಅಂತೀರೇನ? ಇಲ್ಲ. ಇವು ನೀವು ಕಟ್ಟಿರಂತ ಮಠ ಆಗೈತಿ, ಕಟ್ಟಿರಂತ ಮನೆ ಆಗೈತಿ, ಮಾಡಿರಂತ ರಸ್ತೆ ಆಗೈತಿ, ಯಾರ್ದೋ ಮಗಳನ್ನ ಕರ್ಕೊಂಡು ಬಂದ್ ಮಾಡ್ಕೊಂಡಿರಂತ ಅದು ಏನ್ ಆಗೈತಿ,
ಆದ ತೆಪ್ಪಿಗೆ ಅವ್ 2 ಮಕ್ಕಳ ಹಡದತಿ, ಹಡದ ತೆಪ್ಪಿಗೆ ಹೇಲು ಬಡದತಿ, ಹೇಲ್ ಬಡದ ತೆಪ್ಪಿಗೆ ಅವ್ರ ಕಡೆಯಿಂದ ಹೇಳಡಿಗೆ ಹೊತ್ತತಿ, ಕಡಿ ಕಾಲಕ್ಕೆ ಮುಪ್ಪಿನ ಕಾಲಕ್ಕೆ ಬಿದ್ದು ಸತ್ತತಿ. ಇದೇ ಇರೋ ಸುಳ್ಳಿನ ಸಂತಿ. ಮತ್ತೇನ್ ಸುಡಗಾಡತಿ? ಇದರ ಮಧ್ಯದೊಳಗೆ ನಾ ಏನ್ ತಿಳ್ಕೊಬೇಕಂದ್ರ, ಆ ಕವಿತಾ ಸತ್ಯ ಅಂತ ತಿಳ್ಕೊಬೇಡ್ರಿ. ಅದನ್ನ ಅದೇನ್ ಚಂದ ಸಾಪರ್ ಒಂದು ಪದ ಬರ್ದಿರ್ ನೋಡೋದನ್ನ, ಅದ್ ಹಂಗೆ ಹಾಡುವುದಟ. ಅದು ಖರೆ ಅಲ್ಲ. ಅದು ಹೌದಿಲ್ಲ? ಖರೆ ಯಾವ್ದು ಅಂತಂದ್ರ ಕೊನೆಯದಾಗಿ ನನ್ನ ಎದುರುಗಡೆ ಬಿದ್ದು ಹೋಗುವ ಕಳೆ ಬರವೇ ಕೊನೆ. ಇದು ಜಗತ್ತು ಬಯಲು. ಇದೇನಪ್ಪ ಇದು ಜಗತ್ತೇನಿದು? ಬಯಲು. ಇದಕ್ಕೆ ಏನ್ ಮಾಡ್ಬೇಕು? ಇದಕ್ಕ ಬಯಲು. ಹೌದಿಲ್ಲ? ಮಠದಾಗ ಬರಿ ಅಂತಂದ್ರೆ ಏನ್ ಗಾಡ್ಯಾಗ ಬರ್ತೀವ ನಾವು? ಬಯಲಾಗ ಬರುವುದಲ್ಲಿ. ನೀವು ಕೂತದ್ದು ಬಯಲಾಗದೆ ಗುರುಗಳಲ್ಲೇ. ನಾನು ಬಂದು ನಿಮ್ ತೊಡೆ ಮೇಲೆ ಕುಂಡ್ರಾಕ್ ಬರುದಿಲ್ಲ, ನಾನು ಬಯಲಾಗ ಕೊಂಡಿರ್ಬೇಕು. ಅಂದ್ರೆ ಇರೋದೇನು ಬಯಲೇ. ಹೇಳಿದ್ ಯಾವ್ದು ಮಠ. ನಮ್ ಮನ್ಯಾಗ ಪಾದ ಹಾಕ್ರಿ, ನಮ್ಮ ಮನ್ಯಾಗ ಪಾದ ಹಾಕ್ರಿ ನಿಮ್ಗೆ ಅಂತಿರ್ತೀವಿ ನಾವು. ಮನ್ಯಾಗ ಪಾದ ಹಾಕೊಂಡ್ರೆ ಏನು ಗಾಡ್ಯಾಗ ಹಾಕುದನ್ನು? ಪಾದ ಬಯಲಲ್ಲೇ ಹಾಕ್ತಾರೆ. ಬಯಲಾಗ ಮತ್ತೆ ಇಟ್ಟದಾಗ ಬಂದದ್ ನೀವು ಬಯಲಾಗ ಬಂದಿರಲ್ಲ. ಸುಮ್ಮನೆ ಉಪಾಧಿ. ಗೋಡೆಗಳ ಉಪಾಧಿಯಿಂದ ಮನೆ, ಗೋಡೆಗಳ ಉಪಾಧಿಯಿಂದ ಮಠ, ಮಡಿಕೆ ಉಪಾಧಿಯಿಂದ ಮಡಿಕಾಕಾಶ, ಮಠದ ಉಪಾಧಿಯಿಂದ ಆಕಾಶ. ಎಲ್ಲ ಉಪಾಧಿಗಳಿಂದ ಇರೋದು ಯಾವುದಲ್ಲೇ? ಬರೆಯಲು. ಬರೀ ಬರೆಯಲು. ನಿನ್ನ ಸ್ವರೂಪ ಬರೀ ಬಯಲು. ಇಂಥ ಬಯಲೇ ನಾನು ಅಂತ ತಿಳಿದಾಗ ಇಲ್ಲಿ ತಕ ತಿಳ್ಕೊಂಡು ದರ್ಶನ ಏನಿಷ್ಟಿಲ್ಲಿಗೆ. ನಾ ರುದ್ರಪ್ಪ, ನಾನು ಪಂಡಿತ, ನಾನು ರಾಮಕೃಷ್ಣ ಆಶ್ರಮದ ಅಧಿಪತಿ, ಇವು ಸರಿಯಾ? ಇಲ್ಲ, ಹೌದಾ? ಅವ ಈ ಬರೀ ಬಯಲು ಅಂದಾಗ ಸುಖ ಅನಿಷ್ಟಿಲ್ಲ ಅದು. ಸುಖದ ಸಾಧನಗಳು ಹೆಂಗಿರ್ತಾವ, ಅವ್ ಜೀವನದಲ್ಲಿ ಹೆಂಗ ಹೋಗ್ತಿರ್ತಾವ, ಆ ಸುಖದ ಪ್ರಕಾರಗಳು ಎಷ್ಟದಾವ, ನಿಜ ಸುಖವು ಏನು ಅನ್ನೋದನ್ನ ಬಹುತೇಕ ಮುಂದಿನ ಪದ ಸುಖವೇ ನಿಜ ಸುಖವೇ ಐತ್ ನೋಡಲ್ಲ. ಪಕ್ಕ ಹೌದಲ್ಲ ನೋಡು. ಅಂದ್ರ ನಾಳಿನ ದಿವಸದಲ್ಲಿ ಏನ್ ನೋಡಕ್ ಹೊಂತೀವಿ ನಾವೀಗ? ಸದ್ರೂಪ ಮುಗೀತ, ಚಿದ್ರೂಪ ಮುಗೀತ. ನಾಳೆ ಯಾವ್ದಪ್ಪ? ಸುಖ ಅಥವಾ ಆನಂದ ರೂಪವನ್ನು ನೋಡೋದು, ಆನಂದ ಆದ ನಂತರ ನಿತ್ಯ ರೂಪ ನೋಡೋದು, ನಿತ್ಯ ಆದ ನಂತರ ಪೂರ್ಣ ರೂಪವನ್ನು ನೋಡಿದಾಗ ಈ ಜ್ಞಾನ ಪ್ರತಿಪಾದನ ಮುಗಿತು. ಈಗ 2 ನೋಡಿದ್ರಿ, ಇನ್ನು 3 ನೋಡ್ಬೇಕು ನೀವಿಂದ. ಅದಕ್ಕೆ ಪರಮಾತ್ಮ ನಿಮ್ಮೆಲ್ಲರಿಗೆ ಶಕ್ತಿಯನ್ನು ಕೊಡ್ಲಿ. ನೋಡಪ್ಪ,